Hallelujah. ಪ್ರೈಸ್ ದ ಲಾರ್ಡ್. ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನ ಯೇಸು ನಾಮದಲ್ಲಿ ವಂದಿಸುತ್ತಾ, ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ಸನ್ನಿಧಾನದಲ್ಲಿದ್ದು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸುತ್ತಾ ಎಚ್ಚರಿಕೆಯಾಗಿದ್ದು ದೇವರ ವಾಕ್ಯವನ್ನು ಕೇಳಲಿಕ್ಕಾಗುವ ಹಾಗೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಕೇಳಲಿಕ್ಕಾಗುವ ಹಾಗೆ ಆರಿಸಿಕೊಂಡಿರ್ತಕ್ಕಂಥ ಸತ್ಯವೇದ ಭಾಗ ಶ್ರೀಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 21ನೇ ವಚನದಿಂದ 27 ವಚನಗಳಲ್ಲಿ ಸ್ವಲ್ಪ ಹೊತ್ತು ನಾವು ಈ ವಾಕ್ಯ ಭಾಗವನ್ನು ಧ್ಯಾನ ಮಾಡೋಣ. ಯೇಸು ತನ್ನ ಮರಣವನ್ನು ಮುಂತಿಳಿಸಿ ತನ್ನ ಶಿಷ್ಯರು ತನ್ನ ನಿಮಿತ್ತವಾಗಿ ಪ್ರಾಣ ಬಿಡುವುದಕ್ಕೆ ಸಿದ್ಧವಾಗಿರಬೇಕೆಂದು ಬೋಧಿಸಿದರು. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ. ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ ಎಂದು ಹೇಳಿದನು. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳ್ಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳ್ಕೊಂಡವನು ಅದನ್ನು ಕಂಡುಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಅವನಿಗೆ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನ ಏನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತನಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು ಅಂತಕ್ಕಂಥದ್ದೇ. ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮ ಧ್ಯಾನಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಈ ವಾಕ್ಯ ಭಾಗವನ್ನು ನಾವು ಕೇಳುವಾಗ ಸ್ವಲ್ಪ ಜಾಗೃತಿಯಿಂದ ಕೇಳಲಿಕ್ಕೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಯೇಸು ಸ್ವಾಮಿ ತಾನು ಸಾಯುವುದಕ್ಕಿಂತ ಮುಂಚೆ ತನ್ನ ಶಿಷ್ಯರಿಗೆ ಕೂಡಿಸಿಕೊಂಡು ತನ್ನ ಮರಣದ ವಿಷಯದಲ್ಲಿ ಆತನು ಮುಂಚಿತವಾಗಿ ತಿಳಿಸ್ತಾ ಇದ್ದಾನೆ. ತನ್ನ ಮರಣವನ್ನು ಕುರಿತು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೇ ಆತನು ಹೇಳುತ್ತಾ ಇದ್ದಾನೆ. ನಾವು ನೋಡ್ತೀವಿ ಗೊತ್ತಾ, 16ನೇ ಅಧ್ಯಾಯದ ಈ ಮೇಲಿನ ಭಾಗದಲ್ಲಿ ಏನು ಗೊತ್ತಾ, ತನ್ನ ಮರಣವನ್ನು ಕುರಿತು ತಾನು ಇವತ್ತಿನ ದಿನ ಇಂಥ ದಿನದಲ್ಲಿ ಇಂಥ ಸಮಯದಲ್ಲಿ ನಾನು ಈ ಲೋಕವನ್ನು ಬಿಟ್ಟು ಹೋಗುವಂಥ ಸಮಯ ಬರ್ತದೆ, ನಾನು ಬಹಳ ದಿನ ಈ ಲೋಕದಲ್ಲಿ ಇರೋದಿಲ್ಲ, ನಾನು ಈ ಲೋಕವನ್ನು ಬಿಟ್ಟು ಹೋಗುವಂಥ ದಿನ ಬರ್ತದೆ. ಆದ್ದರಿಂದ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ತನ್ನ ನಿಮಿತ್ತವಾಗಿ ಅಂದರೆ ನನ್ನ ನಿಮಿತ್ತವಾಗಿ ನೀವು ಪ್ರಾಣ ಬಿಡುವುದಕ್ಕೆ ಸಿದ್ಧವಾಗಿರಬೇಕು. ನನ್ನ ನಿಮಿತ್ತವಾಗಿ ನಿಮಗೆ ಬರುವಂಥ ಎಲ್ಲ ನಿಂದೆ, ಅಪಮಾನ, ಹಿಂಸೆಗಳು ಇವೆಲ್ಲ ಸಹಿಸಿಕೊಳ್ಳುವುದಕ್ಕೆ ಹಿಂಜರಿಯಬಾರದು. ಮರಣವನ್ನು ಹೊಂದುವುದಕ್ಕೆ ನನ್ನ ನಿಮಿತ್ತವಾಗಿ ಹಿಂಜರಿಯಬಾರದು. ಎಚ್ಚರವಾಗಿರಬೇಕು. ಯಾವಾಗ ಹೇಳ್ತಾನೆ ಗೊತ್ತಾ, ಮರಣವನ್ನು ಬಂದರೂ ಸಹ ನೀವು ಸಿದ್ಧರಾಗಿರಬೇಕು ಎಂಬುದಾಗಿ ವಾಕ್ಯದಲ್ಲಿ ತನ್ನ ಶಿಷ್ಯರಿಗೆ ಹೇಳಿಸ್ತಾ ಇದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೇಳ್ತಾ ಇದ್ದಾರೆ. ನಾವು ಈಗ ಯೆರೂಸಲೇಮಿಗೆ ಹೋಗ್ತಾ ಇದ್ದೇವೆ. ನಾವು ಯೆರೂಸಲೇಮಿಗೆ ಹೋಗಿದ ತಕ್ಷಣ ಅಲ್ಲಿನ ಹಿರಿಯರು, ಮಹಾಯಾಜಕರು, ಶಾಸ್ತ್ರಿಗಳು ನನ್ನನ್ನು ಹಿಡಿಯುತ್ತಾರೆ. ನನ್ನನ್ನು ಹಿಡಿದು ಬಹು ಕಷ್ಟ ಅನುಭವಿಸಬೇಕಾಗಿದೆ. ನಾನು ಬಹಳ ಕಷ್ಟ ಅನುಭವಿಸಬೇಕಾಗಿದೆ. ನಾನು ಬಹಳ ಹಿಂಸೆಯನ್ನು ಸಹಿಸಿಕೊಂಡು ಕೊಲ್ಲಲು ಪಡುತ್ತೇನೆ.
ಮತ್ತು ಮೂರನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುತ್ತೇನೆ ಎಂಬುದಾಗಿ ಶಿಷ್ಯರಿಗೆ ಹೇಳುತ್ತಿದ್ದಾರೆ. ಯೆರೂಸಲೇಮಿನಲ್ಲಿ ಇರ್ತಕ್ಕಂಥ ಹಿರಿಯರು, ಮಹಾಯಾಜಕರು, ಶಾಸ್ತ್ರಿಗಳು ಇವರೆಲ್ಲರೂ ನನ್ನನ್ನು ಹಿಡಿದು ನನ್ನನ್ನು ಬಹಳ ಹಿಂಸಿಸಿ ಶಿಲುಬೆಗೆ ಹಾಕಿ ನನ್ನನ್ನು ಕೊಲ್ಲುತ್ತಾರೆ. ಆದರೆ ನಾನು ಮೂರನೆಯ ದಿನದಲ್ಲಿ ನಾನು ಎದ್ದು ಬರುತ್ತೇನೆ ಎಂದು ತನ್ನ ಶಿಷ್ಯರಿಗೆ ಹೇಳುವುದಕ್ಕೆ ಪ್ರಾರಂಭ ಮಾಡಿದನು. ದೇವ್ರ ಮಕ್ಕಳೇ, ಯೇಸು ಸ್ವಾಮಿ ತನ್ನ ಸಾಯತಕ್ಕಂಥದ್ದು ಮುಂಚಿತವಾಗಿ ಈತನಿಗೆ ಗೊತ್ತಿದೆ. ಈತನ ಜನನ, ಈತನ ಅದ್ಭುತ ಕಾರ್ಯ, ಈತನ ಮರಣ, ಈತನ ಪುನರುತ್ಥಾನ ಎಲ್ಲ ಆತನಿಗೆ ಗೊತ್ತಿದೆ. ಆದರೆ ಈ ಲೋಕದವರಿಗೆ ಏನೂ ಗೊತ್ತಿಲ್ಲ. ಯಾವ ಲೋಕದಲ್ಲಿ ಹುಟ್ಟಿ ಬರುವಂಥ ಜನನ ಗೊತ್ತಿಲ್ಲ, ಮತ್ತು ಈ ಲೋಕದಲ್ಲಿ ನಾನು ಬಂದು ಏನೇನು ಮಾಡಲಿಕ್ಕಿದ್ದೇನೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಒಂದೇ ಶಿವನಿಗೆ ಮರಣ ಇದೆ ಅಂತಕ್ಕಂಥದ್ದು, ಆದರೆ ಯಾವಾಗ ಮರಣ ಇದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಆದರೆ ಪುನರುತ್ಥಾನ ಅಂತಕ್ಕಂಥದ್ದು ಆದರೆ ಇವ್ರಿಗೆ ಯಾರಿಗೆ ಗೊತ್ತೇನೇ ಇಲ್ಲ. ಆದರೆ ಇದು ಗೊತ್ತಿದೆ ಗೊತ್ತಾ, ನಮಗೇನು ಗೊತ್ತಾ, ಒಂದು ದಿವಸ ಮರಣ ಆದ. ಅದು ಯಾವಾಗ ಆದ ನಮಗೆ ಗೊತ್ತಿಲ್ಲ. ಈ ಒಂದು ಮಗು ಹುಟ್ಟಲಿಕ್ಕಿದೆ, ಆ ಮಗ ಯಾವಾಗ ಹುಟ್ಟುತ್ತಾ ಇದೆ ಗೊತ್ತಿಲ್ಲ. ಅದು ದಿನ, ಸಮಯ, ಸಂದರ್ಭ ಏನು ಗೊತ್ತಿಲ್ಲ. ಹಾಗೆಯೇ ಯೇಸು ಸ್ವಾಮಿ ಮುಂಚಿತವಾಗಿ ತಾನು ಸಾಯುವುದಕ್ಕಿಂತ ಮುಂಚಿತವಾಗಿಯೇ ಸ್ವಾಮಿ 3 ಸಾರಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಏನು ಗೊತ್ತಾ, ನಾನು ಮನುಷ್ಯಕುಮಾರನಾದ ನನ್ನನ್ನು ಮನುಷ್ಯರು ನನ್ನನ್ನು ಹಿಡಿದು ಕೊಲ್ಲುತ್ತಾರೆ ಮತ್ತು ನಾನು 3ನೇ ದಿನದಲ್ಲಿ ಎಬ್ಬಿಸಲ್ಪಡಬೇಕು ಎಂಬುದಾಗಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ದೇವ್ರ ಮಕ್ಕಳೇ, ಮರಣ ಅಂದ ತಕ್ಷಣ ನಮ್ಮೆಲ್ಲರಿಗೂ ಭಯ. ಮರಣ ಏನು ಗೊತ್ತಾ, ನಮ್ಮನ್ನು ಬಹಳವಾಗಿ ಚಿಂತೆಗೊಳಗಾಗುತ್ತದೆ. ಹುಟ್ಟು ನಾವೆಲ್ಲರೂ ಸಂತೋಷ ಪಡ್ತೇವೆ, ಮರಣ ಅಂದಾಗ ನಮಗೆ ಭಯ ಅದ. ಅಯ್ಯೋ, ನಮ್ಮವರನ್ನೆಲ್ಲ ಬಿಟ್ಟು ನಾವು ಈ ಲೋಕ ಬಿಟ್ಟು ಹೋಗಬೇಕಲ್ಲ ಅಂತಕ್ಕಂಥ ಒಂದು ಭಯ ನಮಗಿರ್ತದೆ. ಆದರೆ ಇದರ ಗುಟ್ಟು ಇಲ್ಲಿ ಏನು ಗೊತ್ತಾ, ಸ್ವಾಮಿ ಹೇಳ್ತಾ ಇದ್ದಾರೆ, ತನ್ನ ಶಿಷ್ಯರಿಗೆ ಇದನ್ನು ಹೇಳ್ತಾ ಇದ್ದಾರೆ. ನಾನು ಏನು ಮಾಡ್ತೇನೆ ಗೊತ್ತಾ, ನಾನು ಯೆರೂಸಲೇಮಿಗೆ ಹೋಗಿದ ತಕ್ಷಣ ಹಿರಿಯರು ನನ್ನನ್ನು ಹಿಡಿಯುತ್ತಾರೆ, ನನ್ನನ್ನು ಕೊಲ್ಲುತ್ತಾರೆ, ನಾನು 3ನೇ ದಿವಸದಲ್ಲಿ ನಾನು ಎದ್ದು ಬರುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈಗ 3 ಸಾರಿ ಸ್ವಾಮಿ ತನ್ನ ಶಿಷ್ಯರಿಗೆ ತನ್ನ ಸಾವಿನ ವಿಷಯದಲ್ಲಿ ಮುಂಚಿತವಾಗಿಯೇ ಹೇಳುತ್ತಾ ಇದ್ದಾರೆ. ಇದೇ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 22-23ರಲ್ಲಿ, ಗಲಿಲಾಯದಲ್ಲಿ ಗುಂಪು ಗುಂಪಾಗಿ ಕೂಡಿರುವಾಗ ಯೇಸು ಅವರಿಗೆ, ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡುವನು, ಆತನನ್ನು ಕೊಲ್ಲುವರು, ಸತ್ತ 3ನೇ ದಿನದಲ್ಲಿ ಆತನು ಜೀವಿತನಾಗಿ ಎಬ್ಬಿಸಲ್ಪಡುವನು ಎಂದು ಅಲ್ಲಿ ಸ್ವಾಮಿ ಹೇಳ. ಅದೇ ರೀತಿಯಿಂದ ಇದೇ ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 17ನೇ ವಚನದಲ್ಲಿ ಯೇಸು ತನ್ನ ಕಷ್ಟ, ತನ್ನ ಮರಣ, ಪುನರುತ್ಥಾನಗಳನ್ನು 3ನೇ ಸಾರಿ ಏನು ಗೊತ್ತಂದ್ರೆ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. 3 ಸಾರಿ ಸಾಯುವುದಕ್ಕಿಂತ ಮುಂಚಿತವಾಗಿಯೇ ತನ್ನ ಮರಣವನ್ನು ಮುಂಚಿತವಾಗಿ ತಿಳಿಸ್ತಾ ಇದ್ದಾನೆ. ದೇವ್ರ ಮಕ್ಕಳೇ, ಯಾರಿಗಾದರೂ ತನ್ನ ಮರಣ ಮುಂಚಿತವಾಗಿ ಯಾರಾದರೂ ಹೇಳಿದ್ದಾರೇನು, ಇಂಥ ಸಮಯದಲ್ಲಿ ನನ್ನನ್ನು ಹಿಡಿತಾರೆ, ಇಂಥ ಸಮಯದಲ್ಲಿ ನನ್ನನ್ನು ಕೊಲ್ಲುತ್ತಾರೆ ಅಂತಕ್ಕಂಥ ಯಾರಾದರೂ ಹೇಳಿದ್ದಾರೆ? ಯಾರೂ ಇಲ್ಲ. ಆದರೆ ನಮ್ಮ ಕರ್ತನು ಸಾಯೋದಕ್ಕಿಂತ ಮುಂಚಿತವಾಗಿಯೇ ಆತನು 3 ಸಾರಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಮನುಷ್ಯಕುಮಾರನು ಹಿಡಿಯಲ್ಪಡುತ್ತಾನೆ, ಈತನಿಗೆ ಹಿಂಸೆ ಕೊಡುತ್ತಾರೆ, 3ನೇ ದಿವಸದಲ್ಲಿ ಸತ್ತು ಈತನು ಜೀವದಿಂದ ಎದ್ದು ಬರ್ತಾನೆ ಅಂತಕ್ಕಂಥ ಆತನ ಮರಣ, ಆತನ ಪುನರುತ್ಥಾನವನ್ನು ಕುರಿತು ತನ್ನ ಶಿಷ್ಯರಿಗೆ ಹೇಳುತ್ತಾ ಇದ್ದಾರೆ. ನಮಗೆ ಗೊತ್ತಿದೆ ಒಂದು ಮರಣ, ಪುನರುತ್ಥಾನ ಅಂತಕ್ಕಂಥದ್ದು ಯಾರಿಗೂ ಗೊತ್ತೇ ಇಲ್ಲ. ಇವತ್ತೊಂದು ದಿವಸ ಸ್ವಾಮಿ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ, ಯೇಸು ಸ್ವಾಮಿ ಯಾಕೆ ಮರಣ ಹೊಂದುತ್ತಾ ಇದ್ದಾರೆ, ಯಾವ ಉದ್ದೇಶಕ್ಕಾಗಿ ಆತನು ಮರಣ ಹೊಂದುತ್ತಾ ಇದ್ದಾರೆ, ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತೊಂದು ದಿವಸ ಯೇಸು ಸ್ವಾಮಿ ಮರಣ ಹೊಂದಬೇಕಾದ್ರ ಕಾರಣ ಏನಿದೆ, ಆತನ ಈ ಲೋಕಕ್ಕೆ ಬರಬೇಕಾದಂಥ ಕಾರಣ ಏನಾಗಿತ್ತು, ಆತನ ಈ ಲೋಕದಲ್ಲಿ ಬಂದು ಮಾಡುವಂಥ ಅನೇಕ ಅದ್ಭುತ ಕಾರ್ಯಗಳ ಕಾರಣ ಏನಾಗಿತ್ತು, ಆತನು ಯಾವ ಲೋಕದಲ್ಲಿ ಏನು ಗೊತ್ತಾ ಸಾಯುವಂಥ ಒಂದು ಕಾರಣ ಯಾಕೆ ಬಂತು, ಸಾಯುವಂಥ ಪರಿಸ್ಥಿತಿ ಯಾಕೆ ಬಂತು? ದೇವ್ರ ಮಕ್ಕಳೇ, ನಾವು ಸಾಯುವವರಾಗಿರುವುದರಿಂದ, ನಾವು ಈ ಲೋಕದಲ್ಲಿ ಸಾವು ನಮ್ಮ ಮೇಲೆ ಅಧಿಕಾರ ಮಾಡುತ್ತಾ ಇದ್ದಿದ್ದರಿಂದ,
ಆತನ ಪ್ರತಿರೂಪದಲ್ಲಿರ್ತಕ್ಕಂಥ ಮಾನವ ಮನುಷ್ಯನು ಭೂಮಿ ಮೇಲೆ ಸಾವಿನಿಂದ ಸಾಯುತ್ತಾ ಇದ್ದುದರಿಂದ ಇವರನ್ನು ಬದುಕಿಸುವುದಕ್ಕೋಸ್ಕರವಾಗಿ, ಇವರನ್ನು ರಕ್ಷಿಸುವುದಕ್ಕೋಸ್ಕರವಾಗಿ, ಇವರನ್ನು ಮರಣದಿಂದ ಪಾರಾಗಿ ನಿತ್ಯ ಜೀವಕ್ಕೆ ನಡೆಸುವುದಕ್ಕೋಸ್ಕರವಾಗಿ ಆತನ ಒಂದು ನಿಯೋಗ ಅದ. ಇಡೀ ಭೂಮಂಡಲ ಸಾಯ್ತಾ ಇದೆ. ಆದಾಮನಿಂದ ಇಲ್ಲಿ ತನಕ ಇಡೀ ಸಮಸ್ತ ಲೋಕ ಸಾಯ್ತಾ ಇದೆ. ಆದರೆ ಸಮಸ್ತ ಲೋಕ ಸಾಯ್ತಕ್ಕಂಥ ಈ ಲೋಕವನ್ನು ಬದುಕಿಸಬೇಕಾಗಿದೆ. ಸಮಸ್ತ ಲೋಕದ ಈ ಕಷ್ಟವನ್ನು ದೂರ ಮಾಡಬೇಕಾಗಿದೆ. ಈ ಮರಣ ಅಂತಕ್ಕಂಥದ್ದು ಸಂಪೂರ್ಣ ಭೂಮಿ ಮೇಲಿಂದ ನಿವೃತ್ತಿ ಮಾಡಬೇಕಾಗಿದೆ. ಆ ಉದ್ದೇಶಕ್ಕಾಗಿ ದೇವರು ತಾನೇ ನರವತಾರ ತಾಳಿ ಭೂಮಿ ಮೇಲೆ ಮನುಷ್ಯನ ರೂಪ ತಾಳಿದೆ. ಯಾಕಂತಂದರೆ ಆತನ ಸ್ವರೂಪದಲ್ಲಿರ್ತಕ್ಕಂಥ ಮನುಷ್ಯರಾದ ನಾವುಗಳು ಪಾಪಿಗಳಾಗಿರುವಾಗ, ಪಾಪದಲ್ಲಿ ಮುಳುಗಿ ಹೋಗಿ ಸಾವನ್ನು ತಂದುಕೊಂಡಿದ್ದರಿಂದ ಈ ಸಾವನ್ನು ತೆಗೆದುಹಾಕೋದಕ್ಕೋಸ್ಕರವಾಗಿ ತನ್ನ ಸ್ವರೂಪದಲ್ಲಿರ್ತಕ್ಕಂಥ ಮಾನವ ಮನುಷ್ಯರನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಆತನು ಭೂಮಿ ಮೇಲೆ ಬಂದ. ಇದರ ರಹಸ್ಯ ಯಾರಿಗೂ ತಿಳಿಯದೆ ಹೋಯಿತು. ಇದನ್ನು ಸ್ವಾಮಿ ತಿಳಿಸಿ ಹೇಳ್ತಾ ಇದ್ದಾನೆ. ನಾನು ಬಂದಿರತಕ್ಕಂಥ ಉದ್ದೇಶ ಏನಾಗಿರ್ತಕ್ಕಂಥ, ಯಾರ್ಯಾರು ಆತನ ನಂಬುತ್ತಾರೋ, ಆತನ ಹೆಸರು ನಂಬಿಕೆ ಇಡುತ್ತಾರೋ, ಮರಣದಿಂದ ಪಾರಾಗಿ ನಿತ್ಯ ಜೀವಕ್ಕೆ ಸೇರಿಸುವುದಕ್ಕೋಸ್ಕರವಾಗಿ, ಮರಣವನ್ನು ಸಂಪೂರ್ಣ ಅಳಿಸಿ ಬಿಡೋದಕ್ಕೋಸ್ಕರವಾಗಿ, ಈ ಜಗತ್ತನ್ನೇ ಮರಣದ ಭಯದಿಂದ ತೆಗೆದು ಹಾಕುವುದಕ್ಕೋಸ್ಕರವಾಗಿ ನಮ್ಮ ಕರ್ತನು ಈ ಲೋಕಕ್ಕೆ ಬಂದಿದ್ದಾನೆ. ಆತನ ಮರಣ ಹೊಂದುವಂಥ ಪರಿಸ್ಥಿತಿ ಯಾಕೆ ಬಂತು? ನಾವು ಮಾಡಿದ ಪಾಪಗಳು, ನಾವು ಮಾಡಿದ ದ್ರೋಹಗಳು, ನಾವು ಮಾಡಿದ ಅಪರಾಧಗಳು ನಮ್ಮನ್ನು ಮರಣಕ್ಕೆ ನಡೆಸ್ತಾ ಇತ್ತು. ಅದಕ್ಕೋಸ್ಕರವಾಗಿ ನಮ್ಮನ್ನು ಈ ಮರಣದಿಂದ ಪಾರು ಮಾಡುವುದಕ್ಕೋಸ್ಕರವಾಗಿ ಆತನು ನಮ್ಮ ಹಾಗೆಯೇ ಮನುಷ್ಯನಾಗಿ, ಮನುಷ್ಯ ಕುಮಾರನಾಗಿ ಈ ಭೂಮಿ ಮೇಲೆ ಹುಟ್ಟಿ ಬರಬೇಕಾಯಿತು. ಇದರ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಈ ಮರಣವನ್ನು, ಪಾಪವನ್ನು ಅಳಿಸಿ ಬಿಡುವುದಂಥ ಅಧಿಕಾರ ಯಾರಿಗೂ ಇಲ್ಲ. ಇದು ನೆನಪಿಟ್ಕೊಳ್ಳಿ. ಸಮಸ್ತ ಭೂಮಂಡಲದಲ್ಲಿ, ಪ್ರಪಂಚದಲ್ಲಿ ಯಾರಿಗೂ ಈ ಒಂದು ಮರಣದಿಂದ ಬಿಡುಗಡೆ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಪಾಪದಿಂದ ಬಿಡುಗಡೆ ಮಾಡುವಂತಹ ಒಂದು ಅಧಿಕಾರ ಯಾರಿಗೂ ಇಲ್ಲ. ಅದು ಒಬ್ಬನಿಗೆ ಮಾತ್ರ ಇದೆ. ಒಬ್ಬನೇ ಒಬ್ಬ ನಾವು ಮಸೀಹ, ಅವನೇ ಮನುಷ್ಯ ಕುಮಾರ, ಮನುಷ್ಯನ ರೂಪದಲ್ಲಿ ಬಂದಿದ್ದಾನ ದೇವರು. ಆತನೇ ಯಾರು ಗೊತ್ತಾ? ಯೇಸು ಕ್ರಿಸ್ತನು. ಆ ಯೇಸು ಅಂತಂದರೆ ಯಾರು ಗೊತ್ತಾ? ಪಾಪಗಳಿಂದ ಬಿಡುಗಡೆ ಮಾಡ್ತಕ್ಕಂಥವ್ರಿಗೆ ಯೇಸು ಅಂತ. ಲೋಕವನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಬರುವಂಥವನೇ ಯಾರು ಗೊತ್ತಾ? ಯೇಸು. ಅವನಿಗೆ ಈಶ್ವರ ಅಂತ ಕರೀತಾರೆ, ಅವನಿಗೆ ಪರಮೇಶ್ವರ ಅಂತ ಕರೀತಾರೆ, ಆತನಿಗೆ ಜಗತ್ಪ್ರಭು ಅಂತ ಕರೀತಾರೆ, ಆತನಿಗೆ ಆದಿ ಸಂಭೂತ ಅಂತ ಕರೀತಾರೆ, ಆತನ ಇಡೀ ಸಮಸ್ತ ಲೋಕದ ರಕ್ಷಕ ಅಂತ ಕರೀತಾರೆ. ಯಾವಾಗ ರಕ್ಷಕ ಗೊತ್ತಾ? ಪಾಪವನ್ನು, ಮಾನವ ಮನುಷ್ಯನ ಮೇಲೆ ಅಧಿಕಾರ ಮಾಡುವಂಥ ಈ ಪಾಪವನ್ನು ಅಳಿಸಿ ಬಿಡುವ ಆತನಿಗೆ ಏನಂತ ಕರೀತಾರೆ ಗೊತ್ತಾ? ಯೇಸು. ಈ ಯೇಸು ಪಾಪ ಪರಿಹಾರ ಮಾಡೋದಕ್ಕೋಸ್ಕರವಾಗಿಯೇ ಅಭಿಷೇಕ ಹೊಂದಿ ಬಂದಿರುವ ಆತನು. ಪಾಪದಿಂದ ಬಿಡುಗಡೆ ಮಾಡ್ಲಿಕ್ಕೆ ಮತ್ತಾರಿಂದಲೂ ಹೆಸರಿಲ್ಲ. ಭೂಲೋಕದ ಕೆಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ಪಾಪ ಪರಿಹಾರ ಇಲ್ಲ. ಈ ಮರಣದಿಂದ ಪಾರು ಮಾಡುವಂಥ ಯಾರೂ ಇಲ್ಲ. ಒಬ್ಬ ಮಾತ್ರ, ಅವ ಅಭಿಷಿಕ್ತನ, ಅನಾಯಿಂಟೆಡ್ ಒನ್. ಆ ಯೇಸುವೆ ಅನಾಯಿಂಟೆಡ್ ಒನ್. ಆತಗೇನು ಗೊತ್ತಾ? ಕ್ರಿಸ್ತ ಅಂತ ಕರೀತಾರೆ ಗ್ರೀಕ್ ಭಾಷೆಯಲ್ಲಿ. ಕ್ರಿಸ್ತ ಅಂದ್ರೆ ಗೊತ್ತಾ? ಅನಾಯಿಂಟೆಡ್, ಅಭಿಷೇಕ ಹೊಂದಿದವನು, ಅಭಿಷಿಕ್ತನು. ಈತನು ಪಾಪದಿಂದ ಪರಿಹಾರ ಮಾಡ್ತಕ್ಕಂಥವನು, ಮರಣದಿಂದ ಪಾರು ಮಾಡಿ ನಿತ್ಯ ಜೀವಕ್ಕೆ ನಡೆಸ್ತಕ್ಕಂಥವನು. ಈಗ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿದಂಥವರು ಯಾರೂ ಅವರ ಮೇಲೆ ಮರಣ ಅಧಿಕಾರ ಇಲ್ಲ. ಇವರು ಸತ್ತು ಬದುಕುತ್ತಾರೆ. ಇವರು ಯಾವಾಗಲೂ ಸತ್ತು ಬದುಕುತ್ತಾರೆ. ಲೋಕವಾದನ ಗೊತ್ತಾ? ಬದುಕಿ ಸಾಯ್ತಾ ಇದೆ. ಕ್ರಿಸ್ತನಿಗೆ ಸ್ವೀಕಾರ ಮಾಡದೆ ಬದುಕಿ ಸತ್ತಂಥವರು ಅವರು ಯಾವಾಗಲೂ ಪಾತಾಳದಲ್ಲಿ ಹೊರಟು ಹೋದರು. ಆದರೆ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿ ಸಾಯ್ತಕ್ಕಂಥವ್ರೇನು ಗೊತ್ತಾ? ಇವರು ಬದುಕುತ್ತಾರೆ, ಸತ್ಯದ ಮೇಲೆ ಬದುಕುತ್ತಾರೆ. ಸತ್ಯದ ಮೇಲೆ ಜೀವ. ಜೀವ ಯಾವಾಗ ಅದೇ? ಸತ್ಯದ ಮೇಲೆ ಜೀವದ. ಒಂದು ಬೀಜ ಭೂಮಿಯಲ್ಲಿ ಬಿದ್ದಾಗ ಮಾತ್ರ, ಅದು ಬೀಜ ಸತ್ತಾಗ ಮಾತ್ರ ಮೊಳಕೆ ಹೊಡೆದು
ಮೇಲೆ ಭೂಮಿ ಮೇಲೆ ಬಂದು ಅದು ಫಲ ಕೊಡ್ತದೆ. ಇದರ ಉದಾಹರಣೆ ನಮ್ಮ ಸ್ವಾಮಿ ಮೊದಲೇ ತಿಳಿಸಿದ. ಯಾವಾಗ ಬೀಜ ಭೂಮಿಯಲ್ಲಿ ಬೀಳ್ತದ ಅಂದರೆ ನನಗೆ ಗೊತ್ತಾ, ಶರೀರ ಇದು ಭೂಮಿಯಲ್ಲಿ ಬೀಳ್ತದ, ಬಿದ್ದಿದ ಮೇಲೆ ಗೊತ್ತಾ ಇದು ಕೊಳೆತು ಹೋಗುವಂಥ ಅವಸ್ಥೆಯಲ್ಲಿ ಇಲ್ಲ. ಕ್ರಿಸ್ತನಿಗೆ ಸ್ವೀಕಾರ ಮಾಡಿದಂಥ ಈ ಒಂದು ದೇಹ ಭೂಮಿಯಲ್ಲಿ ಸತ್ತು ಬಿದ್ದರೂ ಇದು ಏನು ಗೊತ್ತಾ, ಬೀಜವಾಗಿ ಮೊಳಕೆ ಒಡೆದು ನಾಳಿನ ದಿವಸ ನಮ್ಮ ಕರ್ತನು ಜೀವಿತನಾಗಿ ಬರುವಾಗ, ನಮ್ಮ ಕರ್ತನು ತುತ್ತೂರಿಯ ಮಹಾಶಬ್ದಗಳನ್ನು ಬರುವಾಗ ಈ ಎಲ್ಲ ಜೀವಗಳು ಇವು ಮೊದಲು ಎದ್ದು ಬರ್ತವೆ ಎಂಬುದಾಗಿ ವಾಕ್ಯದರು. ಇದಕ್ಕೆ ನಮಗೆ ನಿರೀಕ್ಷೆ ಅದ. ನಾವು ಜೀವವಾಗಿಯೇ ಇರ್ತೀವಿ ಕ್ರೈಸ್ತರೇ, ನಾವು ಜೀವವಾಗಿಯೇ ಇರ್ತೀವಿ. ಸಾವಿನ ಭಯ ನಮಗಿಲ್ಲ. ಯಾಕಂದರೆ ನಮ್ಮ ಕರ್ತನು ಮರಣವನ್ನು ಯಾಕೆ ಹೊಂದುತ್ತಾ ಇದ್ದಾನೆ ಗೊತ್ತಾ? ಮರಣ ಹೊಂದುವಂಥ ನಮ್ಮನ್ನು ಬದುಕಿಸುವುದಕ್ಕೋಸ್ಕರವಾಗಿ, ಈಡು ಕೊಡುವುದಕ್ಕೋಸ್ಕರವಾಗಿ, ಆ ಮರಣಾಧಿಕಾರಿಯ ಕೈಯಿಂದ ನಮ್ಮ ಜೀವವನ್ನು ಬಿಡಿಸಿಕೊಳ್ಳುವುದಕ್ಕೋಸ್ಕರವಾಗಿ. ಇಲ್ಲಿ ಹೇಳ್ತಾನೆ ಗೊತ್ತಾ, ಒಬ್ಬ ಮನುಷ್ಯನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? 16:16. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? ಈಡು ಕೊಟ್ಟು ಬದಲಿ ಕೊಟ್ಟು ಬಿಡಿಸ್ಕೋಬೇಕಾಗ್ತದೆ. ಯಾವತ್ತೂ ಒಂದು ವಸ್ತು ಯಾರ ಹತ್ರ ಒತ್ತಿಟ್ಟಿವು ಅಂತಂದ್ರೆ ಅದು ಬಿಡಿಸ್ಕೋಬೇಕಾದ್ರೆ ಅದ್ರ ಕ್ರಾಯ ಕೊಡಬೇಕಾಗ್ತದೆ. ಅದರ ಕ್ರಾಯ ಕೊಟ್ಟಿದ ಮೇಲೆ ಆ ವಸ್ತು ನನಗೆ ವಾಪಸ್ ತಿರುಗಿ ಕೊಡು ಅಂದರೆ ಏನು ಗೊತ್ತಾ, ಬದಲಿ ಕೊಡಬೇಕಾಗ್ತದೆ. ಅದಕ್ಕೆ ಹೋಮ ಯಜ್ಞಗಳು ಏನು ಗೊತ್ತಾ, ಆಗಿತ್ತನ ಕಾಲದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಹೋಮಗಳು ಯಜ್ಞಗಳು ಬಿಡಿಸಿಕೊಳ್ಳುವುದಕ್ಕೋಸ್ಕರವಾಗಿ. ಪಾಪದಿಂದ ಪರಿಹಾರ ಆಗಬೇಕಾದ್ರೆ ಗೊತ್ತಾ, ಏನಾದರೂ ಒತ್ತಿಡಬೇಕು. ಈ ಪಾಪದಿಂದ ಬಿಡುಗಡೆ ಆಗಬೇಕಾದ್ರೆ ಏನಾದರೂ ಒಂದು ಪ್ರಾಣಿ ಪಶು ಸಾಯ್ಬೇಕಲ್ಲಿ. ಅದು ಸತ್ತಾಗ ಮಾತ್ರ ಗೊತ್ತಾ ನಾವು ಬಿಡುಗಡೆ ಆಗ್ತೇವೆ. ಅಂದರೆ ಗೊತ್ತಾ, ನಮ್ಮ ಸ್ಥಳದಲ್ಲಿ ಆ ಒಂದು ವಸ್ತು ಅಲ್ಲಿ ಇದ್ದಾಗ, ನಮ್ಮ ಸ್ಥಾನದಲ್ಲಿ, ನಾವು ಸಾಯ್ತಕ್ಕಂಥ ಸ್ಥಾನದಲ್ಲಿ ಆ ಒಂದು ವಸ್ತು ಬಂದು ನಿಂತಾಗ ನಮಗೆ ಬಿಡುಗಡೆ ಆಗ್ತದೆ. ಹಾಗೆ ನಮಗೆ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ನಾನು ಎಲ್ಲಿ ಸಿಕ್ಕಾಕೊಂಡಿದ್ದೆ, ಬಿಡುಗಡೆ ಆಗಬೇಕಾದ್ರೆ ಏನಾದರೂ ಈಡು ಕೊಡಬೇಕು, ಅಲ್ಲಿ ಏನಾದರೂ ಬದಲಿ ಕೊಡಬೇಕು. ಬದಲಿ ಕೊಟ್ಟರು ಮಾತ್ರ ಬಿಡುಗಡೆ ಆಗ್ತದೆ, ಕೊಡೋಕ್ಕಾಗ ಸಾಧ್ಯನೇ ಇಲ್ಲ. ದೇವ್ರ ಮಕ್ಕಳೇ, ಆ ಬದಲಿ ಕೊಡುವುದಕ್ಕೋಸ್ಕರವೇ ನಾವು ಸೈತಾನನ ವಶದಲ್ಲಿ ನಮ್ಮ ಭಯ, ನಮ್ಮ ಸಾವು, ನಮ್ಮ ಜೀವ, ಅವನ ಮರಣ ಅವನ ಅಧಿಕಾರದಲ್ಲಿ ಬಿದ್ದು ಹೋಗಿತ್ತು. ಈಗ ಅವನ ಕೈಯಿಂದ ನಾವು ಬಿಡಿಸ್ಕೊಳ್ಬೇಕಾದ್ರೆ ನಮಗೆ ಬಲ ಇಲ್ಲ. ಅದಕ್ಕೆ ನಮ್ಮ ರೂಪವನ್ನು ಆತನು ತಾನೇ ಧರಿಸಿಕೊಂಡು ನಮ್ಮನ್ನು ಬದಲಿ ಕೊಟ್ಟು ಆತನ ಶರೀರವನ್ನು ನಮ್ಮ ಸ್ಥಾನದಲ್ಲಿ ಆತನ ಶರೀರವನ್ನು ಒಪ್ಪಿಸಿ ನಮ್ಮನ್ನು ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಬಂದಿದೆ. ತನ್ನ ಜೀವವನ್ನು ನಮಗಾಗಿ ಒತ್ತಿಟ್ಟು, ನೋಡಿ, ತನ್ನ ಪ್ರಾಣವನ್ನು ನಮಗಾಗಿ ಒತ್ತಿಟ್ಟು ನಮ್ಮನ್ನು ಈ ಮರಣದಿಂದ ಬಿಡಿಸುವುದಕ್ಕಾಗಿ. ಪಾಪದಿಂದ ಮರಣದಿಂದ ಏನು ಗೊತ್ತಾ, ಇಡೀ ಲೋಕದಾಗ ಏನು ಗೊತ್ತಾ, ಪ್ರತಿ ಒಂದು ಜಾತಿ ಜನಾಂಗ, ಪಶು ಪಕ್ಷಿ ಪ್ರಾಣಿ ಎಲ್ಲಕ್ಕೆ ಸಾವು. ಭೂಮಿಗೂ ಸಹ ಸಾವಿದೆ, ಸೂರ್ಯ ಚಂದ್ರ ನಕ್ಷತ್ರಗೂ ಸಾವಿದೆ. ಎಲ್ಲ ಒಂದು ದಿವಸ ಲಯವಾಗಿ ಹೊರಟೋಗ್ತವೆ. ಉಳಿಬೇಕಾದ್ರೆ ಏನು ಗೊತ್ತಾ, ಯೇಸು ಕ್ರಿಸ್ತನನ್ನು ಬದಲಿ ಮಾಡಿಕೊಟ್ಟಾಗ, ಯೇಸು ಕ್ರಿಸ್ತನ ಬಿಡುಗಡೆ ಮಾಡಿದರೆ ಮಾತ್ರ ಉಳಿತದೆ, ಉಳಿಯೋಕ್ಕೆ ಸಾಧ್ಯ ಇಲ್ಲ. ದೇವ್ರ ಮಕ್ಕಳೇ, ಒಂದು ಏನಾದರೂ ವಸ್ತು ಈಡು ಕೊಟ್ಟಾಗ ಬಿಡುಗಡೆ ಆಗ್ತದೆ, ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಸ್ವಾಮಿ ಹೇಳ್ತಾನೆ, ಆತನು ಬಂದಿರತಕ್ಕಂಥ ಕಮಿಷನ್ ಏನಾಗಿತ್ತು ಗೊತ್ತಾ, ನಮ್ಮನ್ನು ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ. ನಮ್ಮ ಸ್ಥಾನದಲ್ಲಿ ಆತನು ನಿಂತು ನಮ್ಮ ಕಷ್ಟ, ನಮ್ಮ ಎಲ್ಲ ಪಾಪಗಳು, ನಮ್ಮ ಎಲ್ಲ ದ್ರೋಹಗಳು ತನ್ನ ಮೇಲೆ ಹೊತ್ತುಕೊಂಡು ನಮಗೆ ಬಿಡುಗಡೆ ಮಾಡಿ ತಾಯೇನು ಮಾಡ್ತಾ ಇದ್ದಾರೆ ಗೊತ್ತಾ, ನಮ್ಮ ಮರಣವನ್ನು ತನ್ನ ಶರೀರದ ಮೇಲೆ ಮರಣವನ್ನು ಅನುಭವಿಸ್ತಿದ್ದಾನೆ. ಯಾವ ಸ್ಥಳದಲ್ಲಿ ಸಿಕ್ಕಿಕೊಂಡು ನಾನು ಮರಣಕ್ಕೆ ಒಳಗಾಗಿದ್ದೇನೋ ಆ ಮರಣವನ್ನು ತಾನು ಹೊತ್ತುಕೊಂಡು, ನಮ್ಮ ಎಲ್ಲ ಪಾಪ ಅಪರಾಧವನ್ನು ಹೊತ್ತುಕೊಂಡು ಆ ಒಂದು ಶಿಲುಬೆ ಮೇಲೆ ಆತನು ನಿಂತಿದ್ದಾನೆ. ಆತನ ಶರೀರದ ಮೇಲೆ ನಮ್ಮ ಪಾಪಗಳು, ನಮ್ಮ ದ್ರೋಹಗಳು, ನಮ್ಮ ಅಪರಾಧಗಳು ಎಲ್ಲ ಆತನ ಮೇಲೆ. ಯಾವಾಗ ನಮ್ಮ ಪಾಪಗಳೆಲ್ಲ ಆತನ ಹೊತ್ಕೊಂಡು ನಿಂತಾಗ ನಮಗೆ ಬಿಡುಗಡೆ ಆಗ್ಯಾವ. ಅಂದರೆ ಹೇಳ್ತಾರೆ ಗೊತ್ತಾ, ಈಗ ನಮ್ಮದೆಲ್ಲ ಹೊತ್ಕೊಂಡೇನು ಗೊತ್ತಾ, ಆತನು ಆ ಶಿಲುಬೆ ಮೇಲೆ ಹೋಗಿದ್ದಾನೆ. ನಮ್ಮದೆಲ್ಲ ಹೊತ್ಕೊಂಡು ಹೋಗಿದ್ದಾನೆ. ನಮ್ಮ ಎಲ್ಲ ಭಾರವನ್ನು ಹೊತ್ತುಕೊಂಡು ಶಿಲುಬೆ ಮೇಲೆ ಯಾನ್ ತೂಗಾಡುತ್ತದೆ, ನಮ್ಮ ಪಾಪ ತೂಗಾಡುತ್ತದೆ. ಈಗ ಆತನ ಶರೀರ, ನನ್ನ ಪಾಪ, ನನ್ನ ಶರೀರ ಇವತ್ತು ನಾ ಮಾಡಿದ ಪಾಪ, ನಾ ಮಾಡಿದ ದ್ರೋಹ, ನನ್ನ ಅಪರಾಧ ಎಲ್ಲಿ ಶಿಲುಬೆ ಮೇಲೆ ಗೊತ್ತಿನ ತೂಗಾಡೋದು. ದೇವರು ನಮ್ಮೆಲ್ಲ ಪಾಪಗಳನ್ನು ಹೊತ್ಕೊಂಡು
ನಾವು 8:17 ಮತ್ತಾಯನ ಬರೆದ 8:17 ನೋಡ್ತೇವತ್ತ. ನಮ್ಮ ಎಲ್ಲ ರೋಗಗಳು, ನಮ್ಮ ಎಲ್ಲ ಬೇನೆಗಳನ್ನು ತಾನೇ ಹೊತ್ತುಕೊಂಡು ಹೋಗೋದಕ್ಕಾಗಿ, ನಮ್ಮ ಎಲ್ಲ ಪ್ರಾಣಗಳನ್ನು ಬಿಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಆತನ ಭೂಮಿ ಮೇಲೆ ಬಂದಿದ್ದಾನೆ. ಇದನ್ನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದ. ಆದರೆ ಶಿಷ್ಯರಿಗೆ ಇದು ಎಲ್ಲಿ ಅರ್ಥ ಆಗಬೇಕು? ಎಲ್ಲ ನೋಡೋ, ಈಗ ನಾವು ಯೆರೂಸಲೇಮಿಗೆ ಹೋಗ್ತಾ ಇದ್ದೇವೆ. ನಾವು ಅಲ್ಲಿ ಶಾಸ್ತ್ರಿಗಳಿಂದಲೂ ಮಹಾಯಾಜಕರಿಂದಲೂ ಫರಿಸಾಯರಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದರು. ಆದರೆ ಇದು ನಾನು ಸಾಯಬೇಕಾಗಿದೆ. ಯಾಕೆ ಗೊತ್ತಾ? ನೀ ಬದುಕಬೇಕಾಗಿದೆ. ನಿನಗೆ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ನಿನ್ನ ಸ್ಥಾನ, ನೀನಾದರೂ ಸಾಯುವಂಥವನಾಗಿದ್ದಿ, ನೀವಾದರೂ ಸಾಯ್ತಕ್ಕಂಥವರಾಗಿದ್ದೀರಿ. ಲೋಕದಲ್ಲಿರ್ತಕ್ಕಂಥ ಸಮಸ್ತ ಲೋಕ ಸೃಷ್ಟಿ ಸಾಯ್ತಕ್ಕಂಥದ್ದಿದೆ. ಅದನ್ನು ಬದುಕಿಸಬೇಕಾದ್ರೆ ಗೊತ್ತಾ, ನಿಮ್ಮ ಸ್ಥಳದಲ್ಲಿ ನಾ ಸಿಕ್ಕಾಕೋಬೇಕಾಗಿದೆ, ನಿಮ್ಮನ್ನು ಬಿಡುಗಡೆ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾ ಬಂದಿದ್ದೇನೆ, ನಾ ಸಾಯ್ತೇನೆ, ನಿಮ್ಮ ಸ್ಥಾನದಲ್ಲಿ ನಾ ಸಾಯ್ತೇನೆ, ನಿಮ್ಮನ್ನು ಬದುಕಿಸ್ತೇನೆ. ಮತ್ತು ನಾನೇನು ಮಾಡ್ತೇನೆ ಗೊತ್ತಾ? ನೀವು ಮಾಡಿದಂಥ ಪಾಪ ಅಪರಾಧಗಳನ್ನೆಲ್ಲ ಹೊತ್ತುಕೊಂಡು ಎಲ್ಲಿ ಹೋಗ್ತೇನೆ ಗೊತ್ತಾ? ಸಾಯ್ತೇನೆ. ಸತ್ಯದ ಮೇಲೆ ಎಲ್ಲಿ ಹೋಗ್ತೇನೆ ಗೊತ್ತಾ? ಸಮಾಧಿ ಹೋಗ್ತೇನೆ. ಸಮಾಧಿ ಹೋಗಿದ ಮೇಲೆ ಏನಾಗ್ತದೆ ಗೊತ್ತಾ? ನೀನು ಮಾಡಿದಂಥ ಎಲ್ಲ ಪಾಪ ಸಮಾಧಿ ಮಾಡ್ಯಾಗ. ನಮ್ಮೆಲ್ಲ ಪಾಪ ದೋಷಗಳೆಲ್ಲ ಏನು ಗೊತ್ತಂದ್ರೆ ತೊಳೆದು ಹಾಕಿಬಿಟ್ಟ. ಅವೆಲ್ಲಿ ಗೊತ್ತಾ? ಸಮಾಧಿ ಮಾಡಿಬಿಟ್ಟ. ನನ್ನ ಪಾಪ, ನಾವು ಮಾಡಿದೆಲ್ಲ, ಮನುಷ್ಯ ಮಾಡಿದಂಥ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು, ಜಗತ್ತಿನ ಪಾಪವನ್ನು ಹೊತ್ತುಕೊಂಡು ಶಿಲುಬೆಯ ಮೇಲೆ ತೂಗಾಡಿದ, ಶ್ರಮೆ ಸಂಕಷ್ಟ ಅನುಭವಿಸಿ ಏನು ಮಾಡಿದೆ ಗೊತ್ತಾ? ಅಂದ್ರೆ ಆತನು ಸಮಾಧಿ ಸೇರಿದ. ಅಂದರೆ ಗೊತ್ತಾ, ಸಾವಾಗಿ ಸಮಾಧಿ ಮಾಡ್ತಾ ಇದ್ದಾನೆ. ನಮ್ಮ ಪಾಪಗಳಿಗೆ ಸಮಾಧಿ ಮಾಡ್ತಾ ಇದ್ದಾನೆ. ನಮ್ಮ ಎಲ್ಲ ದ್ರೋಹಗಳಿಗೆ ಗೊತ್ತಾ ಸಮಾಧಿ ಹೊತ್ತುಕೊಂಡು ಹೋಗಿ, ನಮ್ಮೆಲ್ಲ ಪಾಪಗಳು ಹೊತ್ತುಕೊಂಡು ಹೋಗಿ ಸಮಾಧಿ ಮಾಡ್ತಾ ಇದ್ದಾನೆ. ಸಮಾಧಿಯಾಗಿ ಹೋಯ್ತು. ಸಮಾಧಿ ಆಗಿದ ಮೇಲೆ ಏನಾಗ್ತಾನೆ ಗೊತ್ತಾ? ಈಗ ಅವು ಸಮಾಧಿ ಮಾಡಿದ ಮೇಲೆ ಈಗ ಆತ ಹೊಸದ ಎದ್ದು ಬರ್ತಾನೆ. ಹಲ್ಲೆಲೂಯಾ, ಎದ್ದು ಬರ್ತಾನೆ. ಇದೇ ಕ್ರೈಸ್ತ ಜೀವನದ ಮೂಲ ಸೂತ್ರ. ಕ್ರೈಸ್ತ ಜೀವಿತದ ಮೂಲ ಸೂತ್ರ ಇದೆ. ಏನು ಗೊತ್ತಾ? ಸತ್ತು ಜೀವಿತನಾಗಿ ಎದ್ದು ಬರ್ತಾನೆ. ಈಗ ನಮ್ಮ ಪಾಪಗಳೆಲ್ಲಿ ಹೋದು? ಸಮಾಧಿ ಆಗ್ಬೋದು. ಈಗ ನಾವು ಕ್ಲೀನ್. ಈಗೇನು ಗೊತ್ತಾ? ನಮ್ಮಲ್ಲಿ ಯಾವ ದೋಷ ಇಲ್ಲ. ನಮ್ಮ ಕರ್ತರು ನಮ್ಮೆಲ್ಲ ಅಪರಾಧಗಳು ಯಾವಾಗ ಆತನ ನಮ್ಮ ಪಾಪ ಪರಿಹಾರ ಪಶ್ಚಾತ್ತಾಪ ಪಟ್ಟು ಆತನ ಸ್ವೀಕಾರ ಮಾಡಿದ್ದೀವಿ, ಆವತ್ತೇ ನಮ್ಮ ಎಲ್ಲ ಪಾಪಗಳು ಆತನ ಶಿಲುಬೆ ಮೇಲೆ ಹೊತ್ತುಕೊಂಡು ಏನು ಮಾಡಿದೆ ಗೊತ್ತಾ? ಸಮಾಧಿ ಮಾಡಿಬಿಟ್ಟ. ಈಗ ಎಲ್ಲೋ ಪಾಪ ಹೊರಟೋಯ್ತು. ಈಗ ಅವೆಲ್ಲ ಸಮಾಧಿ ಮಾಡಿಬಿಟ್ಟು ಆತನು ಜೀವವಾಗಿ ಎದ್ದು ಬಂದಿದ್ದಾನೆ. ಈಗ ಆತ ಸಾಯುವವಲ್ಲ. ಯಾವಾಗ ಆತ ನಮ್ಮ ಪಾಪ ಹೊತ್ಕೊಂಡು ಹೋಗ್ಯಾನ, ಆತನ ಗೊತ್ತಾ ಸತ್ತು ಜೀವಿತನಾಗಿ ಎದ್ದು ಬಂದಿದ್ದಾನ. ಈಗ ನಮ್ಮಲ್ಲಿ ಪಾಪ ಇಲ್ಲ. ನಮ್ಮ ಕರ್ತನು ಜೀವಿಸುವಂಥ ಕರ್ತನಿದ್ದಾನೆ, ಸದಾಕಾಲ ಜೀವಿಸುವಂಥ. ಇದರ ರಹಸ್ಯವನ್ನು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುತ್ತಾ ಇದ್ದಾನೆ. ಇವತ್ತಿನ ದಿವಸ ನೀವು ಸಾವಿಗೆ ಹೆದರಬಾರ್ದು. ನೀವು ಯಾವಾಗಲೂ ಎಚ್ಚರ ಆಗಿರಬೇಕು. ಸಾವು ನಿಮ್ಮನ್ನು ಎಲ್ಲಿ ನಡೆಸ್ತಕ್ಕಂಥ ನಿತ್ಯ ನಿರಂತರವಾದ ಜೀವಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ನನ್ನ ನಂಬಿದವರಂಥ ನೀವುಗಳು, ನಿಮಗೆ ಒಂದು ಸಾವು ನನ್ನ ನಿಮಿತ್ತವಾಗಿ ಒಂದೆಡೆ ಬಂತಂದ್ರೆ ನೀವು ನಿತ್ಯ ನಿರಂತರವಾಗಿ ಬದುಕುವಂಥ ಸ್ಥಿತಿಗೆ ಹೋಗ್ತಕ್ಕಂಥವರಾಗಿದ್ದೀರಿ. ನೀವು ನಿಜವಾಗಿ ನೀವೇನು ಗೊತ್ತಾ? ನೀವು ಸ್ಥಿರವಾಗಿ ಬದುಕ್ತಕ್ಕಂಥವು, ಯಾವಾಗಲೂ ಯುಗಾಂತರಗಳಲ್ಲಿ ಬದುಕುವ ನಿಮಗೀಗ ಸಾವು ಇಲ್ಲ. ನಿಮಗೆ ಎರಡನೇ ಮರಣದ ಸಾವು ನಿಮಗೆ ಇಲ್ಲ. ಇದನ್ನು ತನ್ನ ಶಿಷ್ಯರಿಗೆ ತಿಳಿಸಿ ಹೇಳ್ತಾ ಇದ್ದಾನೆ. ಕ್ರೈಸ್ತ ಜೀವಿತದ ಒಂದು ಸಾರಾಂಶವನ್ನು ಏನದು ಗೊತ್ತಾ? ಕ್ರಿಸ್ತನಿಗೋಸ್ಕರವಾಗಿ ಆತನಿಗೆ ಸ್ವೀಕಾರ ಮಾಡೋದು, ಆತನ ನಿಮಿತ್ತವಾಗಿ ಹಿಂಸೆಗಳು, ಕಷ್ಟಗಳು, ನಿಂದೆ ಅಪಮಾನಗಳು ಬಂದಾಗ ಸಹಿಸ್ಕೊಳ್ಳೋದು, ಸಾವು ಬಂದರೂ ಸಹ ಏನು ಗೊತ್ತಂದ್ರೆ ಸಹಿಸ್ಕೊಳ್ಳೋದು, ಸತ್ತು ಶ್ರಮೆ ಸಂಕಷ್ಟಗಳನ್ನೆಲ್ಲ ಹೊತ್ತುಕೊಂಡು ನಾವೇನು ಗೊತ್ತಾ? ನಾವು ಜೀವಿತವಾಗಿ ಎದ್ದು ಬರ್ತಕ್ಕಂಥವ್ರು ಇದ್ದೇವೆ. ನಾವೆಂದು ಗೊತ್ತಾ? ಸಾಯ್ತಕ್ಕಂಥವ್ರು ಅಲ್ಲ. ಭಯ ನಮಗಿಲ್ಲ, ಮರಣದ ಭಯ ನಮಗಿಲ್ಲ ಅಂತಕ್ಕಂಥದ್ದು ತಿಳಿಸಿ ಹೇಳ್ತಾ ಇದ್ದಾರೆ. ಆದರೆ ಗೊತ್ತಾ, ಅವತ್ತಿನ ದಿನ ಫರಿಸಾಯರು, ಯಾಜಕರು, ಶಾಸ್ತ್ರಿಗಳು ಏನು ಮಾಡ್ತಿದ್ರು ಗೊತ್ತಾ? ಯೇಸುವನ್ನು ಹಿಡಿದು ಯಾವ ರೀತಿಯದು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡ್ಕೊಳ್ತಾ ಇದ್ರು. ಆತನ ಕೊಲ್ಲಬೇಕೆಂಬುದಾಗಿ ಹುಡುಕ್ತಾ ಇದ್ರು.
ಸೈತಾನ ಮೊದಲು ಯಾಜಕರಿಗೆ, ಮಹಾಯಾಜಕರಿಗೆ, ಶಾಸ್ತ್ರಿಗಳಿಗೆ ಹಿಡಿದು ಅವರ ಮನಸ್ಸುಗಳನ್ನು ಗಲಿಬಿಲಿ ಮಾಡಿ ಈ ಯೇಸುವಿನ ವಿಷಯದಲ್ಲಿ ತಪ್ಪಾದಂಥ ವಿಚಾರಗಳನ್ನು ಇಟ್ಟು ಆ ಯೇಸುವನ್ನು ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲಿಸಿ ಇವನಿಗೆ ಕೊಲ್ಲಿಸಬೇಕೆಂಬುದಾಗಿ ಅವರು 70 ಮಂದಿ ಹಿರಿಯರು ಆಲೋಚನೆ ಮಾಡಿಕೊಂಡರು, ಕೊಲ್ಲಬೇಕೆಂಬುದಾಗಿ. ಇದು 70 ಮಂದಿ ಹಿರಿಯರ ಆಲೋಚನೆ ಅಲ್ಲ, 70 ಮಂದಿಯಲ್ಲಿ ಕೂಡಿ ಬಂದಿರತಕ್ಕಂಥ ಸೈತಾನನ ಆಲೋಚನೆ ಇದೆ. ಅವನನ್ನು ಯಾವ ರೀತಿಯಿಂದ ಕೊಲ್ಲಬೇಕಂತಕ್ಕಂಥದ್ದು ಶತಪ್ರಯತ್ನ ಮಾಡಿದರು. ಆದರೆ ಎದ್ದು ಬರ್ತಾನಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಸ್ವಾಮಿ ಹೇಳಿದನು ಗೊತ್ತಾ, ಯಾರಿಗೆ ಹೇಳಬೇಡ, ನಾ ಎದ್ದು ಬರೋಸ್ತನಕ್ಕೆ ಯಾರಿಗೆ ಹೇಳಿದ್ದು ಗುಟ್ಟದ, ನಾನು ಸಾಯ್ತೇನೆ ನಿಮ್ಮ ನಿಮಿತ್ತವಾಗಿ, ಇಡೀ ಸಮಸ್ತ ಲೋಕದ ಪಾಪದ ನಿಮಿತ್ತವಾಗಿ ಸಾಯ್ತೇನೆ, ಎದ್ದು ಬರುವ ತನಕ ಯಾರಿಗೆ ಹೇಳಬೇಡ, ಸೈಲೆಂಟಾಗಿ ಹೇಳ್ತೇನೆ ನಾನು. ಶಿಷ್ಯರಿಗೆ ಇದು ಹೇಳ್ತಾ ಇದ್ದಾನೆ. ಆದರೆ ಯಾಜಕರು ಮಹಾಯಾಜಕರು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸ್ವಾಮಿ ಏನು ಗೊತ್ತಾ, ಸಾಯೋದಕ್ಕೆ ಪ್ರಯತ್ನ ಮಾಡ್ತಾರೆ, ಸಾಯ್ಲಿಕ್ಕೆ ತಯಾರಾಗಿದೆ. ಅವರು ಹಿಡಿಯುವವರ ಕೈಗೆ ಸಿಕ್ಕುವುದಕ್ಕಾಗಿ ಯೆರೂಸಲೇಮಿಗೆ ಬರ್ತಾ ಇದ್ದಾರೆ. ಸಾವಿಗೆ ಹೆದರ್ತಾ ಇಲ್ಲ, ಹಿಡಿಯುವವರ ಕೈಗೆ ಅವರಿಗೆ ಸಿಕ್ಕುವುದಕ್ಕೋಸ್ಕರವಾಗಿ ಬರ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ನನಗೆ ಅಲ್ಲಿ ಹಿಡಿಯಲ್ಪಡ್ತೇನೆ, ಸತ್ತು 3ನೇ ದಿವಸದಲ್ಲಿ ನಾನು ಎದ್ದು ಬರ್ತೇನೆ ಅಂತಕ್ಕಂಥದ್ದನ್ನು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದ. ಆಗ ಪೇತ್ರನ ಮನಸ್ಸಿನಲ್ಲಿ ಯಾರು ಬಂದು ಗೊತ್ತಾ, ಸೈತಾನನು ಬಂದು ಕುಳಿತ. ಅಲ್ಲಿ ಯಾಜಕ ಮಹಾಯಾಜಕರ ಮೇಲೆ ಕುಳಿತು ಏನು ಮಾಡಿದೆ ಗೊತ್ತಾ, ಈತನಿಗೆ ಹೇಗಾದರೂ ಮಾಡಿ ಕೊಲ್ಲಬೇಕೆಂಬ ಆಲೋಚನೆ ಮಾಡಿದ. ಈಗೇನು ಮಾಡತ್ತಾನೆ ಗೊತ್ತಾತಂದ್ರೆ, ಅಯ್ಯೋ ಒಂದು ವೇಳೆ ಇವ ಸತ್ತಂದ್ರೆ ನಾ ಸತ್ತ. ಸೈತಾನ ಯಾವಾಗ ಸೈತಾನಕ್ಕೆ ಹೋನದ? ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಮರಣ ಅನುಭವಿಸುವುದರಿಂದ ಸೈತಾನ ಸತ್ತು ಹೋಗ್ತಾನೆ. ಯಾಕೆ ಗೊತ್ತಾ, ಪಾಪ ಪರಿಹಾರ ಆಗಿ ಹೋಗ್ತಾನೆ. ಯಾವಾಗ ಪಾಪ ಪರಿಹಾರ ಆಗ್ತದ, ಸೈತಾನ ಸತ್ತು ಹೋಗ್ತಾನೆ. ನಮಗೆ ಬಿಡುಗಡೆ ಆಗ್ತದೆ. ಈಗ ಅವನ ಕೈಲಿ ನಮಗೆ ಬಿಡುಗಡೆ ಆಯ್ತದೆ, ನಮ್ಮ ಪಾಪ ಎಲ್ಲ ಪರಿಹಾರ ಆಗೋದು, ನಾವು ಬಿಡುಗಡೆ ಆದೆವು. ಅದು ಗೊತ್ತಾ, ಸೈತಾನ ಯಾವಾಗ ಸೈತಾನ ಗೊತ್ತಾ, ನಮ್ಮ ಪಾಪಗಳು ಪರಿಹಾರ ಆದಾಗ ಸೈತಾನ. ಆ ಸೈತಾನನ ಸಂಹಾರ ಮಾಡಬೇಕಾದ್ರೆ ಸ್ವಾಮಿ ಯುದ್ಧ ಮಾಡಬೇಕಾಗಿಲ್ಲ. ಅದಕ್ಕೆ ಹೇಳ್ತಾನೆ ಗೊತ್ತಾ, ಬಹಳ ಜಾಗ್ರತೆಯ ವಾಕ್ಯ ಕೇಳೋದ್ರಲ್ಲಿ ಕೀರ್ತನಲ್ಲಿ ಪ್ರಿಯರೇ. ಇವತ್ತಿನ ದಿವಸ ಏನು ಗೊತ್ತಾ, ಆವತ್ತಿನ ದಿವಸ ಆತನ್ನು ಕೊಲ್ಲುವುದಕ್ಕಾಗಿ ಯಾಜಕರು ಮಹಾಯಾಜಕರು ಶಾಸ್ತ್ರಿಗಳು ಎಲ್ಲರಿಗೂ ಗೊತ್ತ, ಶಿಲುಬೆಗೆ ಹಾಕಿರಿ, ಕೊಲ್ಲಿರಿ ಅಂತ ಕೂಗಲಕ್ಕೆ ಹಚ್ಚಿದ. ಆದರೆ ಇಲ್ಲೇನು ಮಾಡತ್ತನ ಗೊತ್ತಂದ್ರೆ, ಪೇತ್ರನ ಹಿಡಿದು ಇವನಿಗೆ ಗೊತ್ತಾ, ಕೊಲ್ಲುಬಿಡ್ಬಾರ್ದು, ಹ್ಯಾಂಗೆ ಮಾಡ್ಬೇಕು, ಹಿಂಗೆ ಕೊಲ್ಲುಬಿಡ್ಬಾರ್ದು. ಅವ ಒಂದೊಳ ಸತ್ತದ ನಾಶ ಐತೆ. ಪೇತ್ರ ಹೇಳು. ಪೇತ್ರನ ಮನಸ್ಸಿನಲ್ಲಿ ಸೈತಾನನ ಆಲೋಚನೆ ಬಂದು ಕುಳಿತು. ಬಹಳ ಜಾಗ್ರತೆ ಕರ್ತನಲ್ಲಿ ಪ್ರಿಯರೇ. ಪೇತ್ರನಿಗೆ ಏನು ಗೊತ್ತಾ, ನೀನು ಪರಲೋಕದ ಬೀಗದ ಕೈ ನಿನಗೆ ಕೊಟ್ಟಿದೆ. ಈ ಲೋಕದಲ್ಲಿ ಏನು ಮಾಡಿದ್ದೇನೆ ಗೊತ್ತಾ, ಇಡೀ ಸಮಸ್ತ ಲೋಕದ ಮ್ಯಾಗೆ ನಿನ್ನ ಮೇಲೆ ನನ್ನ ಸಭೆ ಕಟ್ತೇನೆ ನಾನು. ಭೂಲೋಕದ ಯಾವ ಶಕ್ತಿ ಕದಲಿಸಲಾರದು. ನಿನಗೇನು ಗೊತ್ತಾ, ಅಧಿಕಾರ ಕೊಟ್ಟಿದ್ದೆ ನಾನು. ಇವತ್ತು ದಿವಸ ಪರಲೋಕದ ಬಾಗಿಲು ತೆರೆದವ್ರಿಗೆ ತೆರೀತದೆ, ನೀವು ಮುಸಿದ್ರು ಮುಚ್ತದೆ. ಇಂಥ ಅಧಿಕಾರ ನಾನು ಕೊಟ್ಟಿದ್ದೆ ನಾನು. ಇಂಥ ಅಧಿಕಾರ ಅವನಿಗೆ ಕೊಟ್ಟಿದ ಮೇಲೆ ಅಂಥ ಅಧಿಕಾರ ಹೊಂದಿರತಕ್ಕಂಥ ಆ ಪೇತ್ರನಿಗೆ ಸೈತಾನ ಹಿಡಿದು. ಇವತ್ತು ದಿವಸ ಸಭೆಗಳಲ್ಲಿ ಮುಖಂಡರನ್ನು ಹಿಡಿದು ಏನು ಮಾಡ್ತಾನೆ ಗೊತ್ತಾ, ಸೈತಾನ ಕೆಲಸ ಮಾಡ್ತಾನೆ. ಅವನು ಉಳಿಬೇಕಾದನು ಗೊತ್ತಾ, ಯೇಸು ಸ್ವಾಮಿ ಉಳಿಸ್ಬೇಕು. ಇವ ಸೈತಾನಿಗೆ ಸತ್ತಂದ್ರೆ ನಾ ಸೈತಾನಲ್ಲ, ಏನು ಮಾಡಲಿ? ಸೈತಾನ ಆಲೋಚನೆಗಳು ಕೆಟ್ಟ ಆಲೋಚನೆಗಳು. ಆದರೆ ಯೇಸು ಸ್ವಾಮಿ ಆಲೋಚನೆ ಗೊತ್ತಾ, ನಮ್ಮನ್ನು ಬದುಕಿಸುವುದಕ್ಕಾಗಿ ಒಳ್ಳೆಯ ಆಲೋಚನೆಗಳವ. ಇವತ್ತಿನ ದಿವಸ ಪೇತ್ರನ ಮನಸ್ಸಿನ ಬಂದು ಹೇಳ್ತಾನೆ. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ ಕೈ ಹಿಡಿದಾನಂತಾನೆ, ಸ್ವಾಮಿ ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನ ಕೈ ಹಿಡಿದು ಗದರಿಸುವುದಕ್ಕೆ ಪ್ರಾರಂಭ ಮಾಡಿ. ಯೇಸು ಸ್ವಾಮಿಯನ್ನು ಗದರಿಸುವುದಕ್ಕೆ ಪ್ರಾರಂಭ. ಸ್ವಾಮಿ ನೀ ಸಾಯಬಾರ್ದು. ಯಾರು ಹೇಳ್ತಾರೆ? ಪೇತ್ರ ಅಲ್ಲತ್ತಿಲ್ಲ, ಪೇತ್ರನ ಒಳಗಿರ್ತಕ್ಕಂಥ ಸೈತಾನ. ಸ್ವಾಮಿ ನೀ ಸಾಯಬಾರ್ದು, ನೀ ಎಂದೂ ಸಾಯಬಾರ್ದು, ನಿನ್ನ ಸಲುವಾಗಿ ಜೀವ ಕೊಡ್ತೆ, ಆದರೆ ನೀ ಸಾಯಬಾರ್ದು, ಜೀವವೇ ಕೊಡಲಿ, ಆದರೆ ಸುಳ್ಳು ಆಡ್ತಿ ಎಂಬುದು ಅದನ್ನು ಗೊತ್ತಾಗ. ಭಾಳ ಜಾಗ್ರತೆ. ಸೈತಾನ ಎಂಥವ್ರಿಗೆ ಹಿಡಿತಾನೆ ಗೊತ್ತಾ? ದೇವ ಭಕ್ತರಿಗೆ ಹಿಡಿತಾನೆ. ಸೈತಾನ ಯಾರಿಗೆ ಹಿಡಿತಾನೆ ಗೊತ್ತಾ? ದೇವರ ಸೇವಕರುಗಳಿಗೆ ಹಿಡಿತಾನೆ. ಅವ್ರ ಮೂಲಕವಾಗಿ ಏನು ಗೊತ್ತಾ, ದಾರಿ ತಪ್ಪಿಸ್ತಾನೆ ಸಭೆಗಳನ್ನು, ತನ್ನ ಜನರನ್ನು ದಾರಿ ತಪ್ಪಿಸ್ಬೇಕು. ಜನ ಎಲ್ಲ ನಾಶ ಆಗಿ ಹೋಗ್ಬೇಕು. ಆಗಬೇಕಾದ್ರೆ ಗೊತ್ತಾವ, ಇವತ್ತು ದಿವಸ ಇಡೀ ಜಗತ್ತೆಲ್ಲ ಪೇತ್ರನ ಮೂಲಕವಾಗಿ ಇವತ್ತು ಕ್ರಿಶ್ಚಿಯಾನಿಟಿ ಭೂಮಿ ಮೇಲೆ ಹರಡಬೇಕಾಗಿದೆ.
ಆದ್ರೆ ಗೊತ್ತಾ ಪೇತ್ರನಿಗೆ ಈ ರೀತಿಯ ಗಲಿಬಿಲಿ ಮಾಡಿ ಹಾಕ್ಬಿಡ್ಬೇಕು. ಅವನಿಗೆ ಗಲಿಬಿಲಿ ಮಾಡಿದಾಗ ಏನು ಗೊತ್ತಂದ್ರೆ ಆದನು ಸಾಯ್ತಾನೆ. ಅದಕ್ಕೇನು ಗೊತ್ತಾ, ಪೇತ್ರ ಅವನೆಲ್ಲ ಸೈತಾನನೇ ಆಗ ಹೇಳ್ತಾನೆ, ದೇವರೇ ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರ್ದು ಸ್ವಾಮಿ, ನೀ ಸಾಯಬಾರದು ಅಂತ ಹೇಳ್ತಾ ಇದ್ದಾನೆ. ಆದರೆ ಸ್ವಾಮಿ ಅವನಿಗೆ ಏನು ಹೇಳ್ತಾರೆ ಗೊತ್ತಾ, ಅವನನ್ನು ದೃಷ್ಟಿಸಿ ನೋಡಿ. ಆಗ ಪೇತ್ರನು ನೋಡಿದಾಗ ಪೇತ್ರನಲ್ಲಿ ಯಾರು ಕಣ್ಣಿಗೆ ಕಾಣುತ್ತೋ ಗೊತ್ತಾ, ಸೈತಾನ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ. ಅಲ್ಲಿ ಮುಖಾಮುಖಿಯಾಗಿ ಸೈತಾನ ಪೇತ್ರನಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ. ಒಬ್ಬ ಧರ್ಮದ ಗುರುಹನ ಅವನ ಬಲಿ ಏನು ಗೊತ್ತಾ, ಸೈತಾನ ಮುಖಾಮುಖಿಯಾಗಿ ದೇವ್ರ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ. ನೋಡು ಏನಂತ ಗೊತ್ತಾ, ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ, ನಡೆ, ನೀನು ನನಗೆ ವಿಘ್ನವಾಗಿದೆ, ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ. ಸೈತಾನೇ ಅಲ್ಲ ತನ್ನ ಪೇತನು, ಸೈತಾನೇ ತೊಲಗೋಗು, ನಿನ್ನ ಯೋಚನೆ ಮನುಷ್ಯರ ಯೋಚನೆ ಅದ, ನಿನ್ನ ಯೋಜನೆ ಮನುಷ್ಯರ ಯೋಜನೆ ಅದ. ನನ್ನ ಯೋಜನೆ ಗೊತ್ತಾ, ಪರಲೋಕದ ಯೋಜನೆ ಅದ, ನಿನ್ನ ಭೂಲೋಕದ ಯೋಜನೆ ಅದ. ನಿನ್ನ ಮಾತುಗಳು, ನಿನ್ನ ವಿಚಾರಗಳು, ನಿನ್ನ ಆಲೋಚನೆಗಳು ಎಲ್ಲ ಗೊತ್ತಾ ಭೂಲೋಕಕ್ಕೆ ಸಂಬಂಧಪಟ್ಟವು. ಆದರೆ ನಂದೇನು ಗೊತ್ತಾ, ಕಮಿಷನ್ ಅದ, ಅದು ನೆರವೇರಬೇಕಾಗ್ಯದ. ಮಾನವ ಜಾತಿ ಜನಾಂಗ ಉಳಿಬೇಕಾಗ್ಯದ, ಮರಣದ ಭಯದಿಂದ ಬಿಡುಗಡೆ ಆಗಬೇಕಾಗ್ಯದ. ಅದಕ್ಕೇನು ಗೊತ್ತಾ, ಸಾಯ್ಬಾರ್ದಂತ ನೀವು ಹೇಳ್ತಾ ಇದ್ದೀರಿ. ಸ್ವಾಮಿ ನೀ ಸಾಯ್ಬಾರ್ದಂದ್ರೆ ಗೊತ್ತಾ, ಜನ ಸತ್ತು ಹೋಗಲಿ. ಒಂದು ರಾತ್ ಸತ್ರ ಜನ ಉಳಿತದೆ, ಸಭೆ ಉಳಿತದೆ, ಜಗತ್ತೆಲ್ಲ ಉಳಿತದೆ, ಪಾಪ ಪರಿಹಾರ ಆಗ್ತದೆ. ಒಂದು ವೇಳೆ ಈತ ಒಂದೆಲ್ಲ ಸತ್ತ ಅಂತಂದ್ರೆ ಸೈತಾನ ಸಾಯ್ತಾನೆ, ಒಂದೆಲ್ಲ ಸತ್ತಿಲ್ಲ ಅಂದ್ರೆ ಸೈತಾನ ಬಲಿಷ್ಠ ಆಗ್ತಾನೆ. ಭಾಳ ಜಾಗ್ರತೆ ಆಗಿಲ್ಲ. ಅದಕ್ಕೆ ಸೈತಾನ ನನ್ನ ಮುಂದೆ ನಿಲ್ಲಬೇಡ, ನಡೆ, ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ. ಇದು ಅದಕ್ಕೆ ಸ್ವಾಮಿ ಹೇಳ್ತಾನೆ ಗೊತ್ತಾ, ಸಾಯೋದಕ್ಕಿಂತ ಮುಂಚಿತವಾಗಿ 3 ಸರಿ ಯಾಕೆ ಹೇಳತ್ತಾನೆ ಗೊತ್ತಾ, ಇದು ಅವ್ರಿಗೇನು ಅರ್ಥ ಆಗಿದೆ. ಮನುಷ್ಯ ಕುಮಾರನು ಸಾಯ್ತಾನೆ, ಸತ್ತು 3ನೇ ದಿವಸದಲ್ಲಿ ಜೀವಿತನ ಎದ್ದು ಬರ್ತಾನೆ ಅಂತಕ್ಕಂಥ ಮಾತು ಅವರಿಗೆ ಅದು ಮರೆಯಾದ ಗೊತ್ತೇ ಇಲ್ಲ. ಪೇತ್ರ ಯಾಕೆ ಈ ರೀತಿಯಿಂದ ಮಾತಾಡ್ದ? ಆತನ ಜೊತೆಯಲ್ಲಿ ಒಬ್ಬ ಮನುಷ್ಯ, ಯಾರು? ಈಸ್ಕರಿಯೋತ್ ಯೂದನ. 12 ಜನರ ಮಧ್ಯದಲ್ಲಿ ಇವನು ಒಬ್ಬ ಹಾನ. ಒಬ್ಬ ಇರೋದರಿಂದ 11 ಜನ ಮುಗ್ಗರಿಸಿ ಬೀಳ್ತಾ ಇದ್ದಾರೆ. ಹಾಗೆಯೇ ಸಭೆಯಲ್ಲಿ ಒಬ್ಬ ಹಾನ, ಅವನ ನಿಮಿತ್ತವಾಗಿ ಸಭೆ ಮುಗ್ಗರಿಸಿ ಬೀಳ್ತಾ ಇದೆ. ಇವತ್ತಿನ ದಿವಸ ಸಭೆ ಏನಾಗಬೇಕಾಗಿತ್ತು, ಇವತ್ತಿನ ದಿವಸ ಏನಾಗಿ ಹೋಗ್ತಾ ಇದೆ. ಸಭೆ ಮುಖಂಡರನ್ನೇ ಅವನು ಹಿಡಿದು ಏನು ಮಾಡ್ತಾರೆ ಗೊತ್ತಾ, ಸಭೆಗಳನ್ನು ನಾಶ ಮಾಡ್ತಕ್ಕಂಥನಾಗಿರ್ತಾನೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ, ಬಹಳ ಜಾಗ್ರತೆ. ಯೇಸು ಸ್ವಾಮಿ ಒಂದು ವೇಳೆ ಕೇಳಲಾರದೆ ಕೇಳಿಕೊಂಡಿರೋ 10-12 ಗಣಗಳಿಗಿಂತ ಹೆಚ್ಚು ಸೈನಿಕರು ಬರ್ತಾರೆ. ನನಗೆ ಇವ್ರು ಯಾರು ಹಿಡಿಲಿಕ್ಕಾಗಲ್ಲ, ಇವ್ರು ಯಾರು ಕೊಲ್ಲಕ್ಕಾಗಲ್ಲ, ನನ್ನ ಬಳಿ ಅಂಥ ತಾಕತ್ತಿಲ್ಲೇನು? ಸಮುದ್ರ ಬೇರ್ಪಡಿಸಿದ ನಾನು, ಸೃಷ್ಟಿಕರ್ತ ಇದ್ದ ನಾನು, ಇಡೀ ಜಗತ್ತಿನಲ್ಲುಂಟು ಮಾಡಿದಂಥ ನಾನು, ಇಂಥ ಒಂದು ಹೆರೋದನ, ಇಂಥ ಒಂದನ್ನು ಗೊತ್ತಂತಂದ್ರೆ ರೋಮಿನವರಿಗೆ, ಇಂಥ ಒಂದು ಯಹೂದಿ ಇಸ್ರಾಯೇಲರ ಇಂಥ ಒಂದು ಇದಕ್ಕೆ ನಾನು ಅಂಜತಕ್ಕವನ. ಇವತ್ತು ದಿವಸ ಖಾಲಿ ಊದಿದ್ರು ಸಾಕೇನು ಗೊತ್ತಾರ, ನಾಶ ಹೊರಟೋಗ್ತಾರೆ. ನಾ ಕೇಳಿಕೊಳ್ಳಾರ್ದೆ ಕೇಳಿಕೊಂಡಂತಂದೆ 12 ಗಣಗಳಿಂದ ದೇವದೂತನಿಗೆ ಬರ್ತಾರ. ಪೇತ್ರ ಏನು ಮಾಡ್ತಾಯಿದ್ದೀನಿ, ನೀನು ಕತ್ತಿ ತೆಗೆದು ಹಾಕು, ನೀನು ಒರೆಯಲ್ಲಿ ಹಾಕು, ನಿನ್ನ ವಿಚಾರ ಮನುಷ್ಯರ ಆಲೋಚನೆಗಳು. ಆವತ್ತು ದಿವಸ ಯೇಸು ಸ್ವಾಮಿ ರಕ್ಷಿಸ್ಲಾಕ ಹೆಂಗೆ ಮಾಡತ್ತದ ಗೊತ್ತಾ, ಸೈತಾನ ಪೇತ್ರನ ಮೇಲೆ ಕತ್ತಿ ಬಂತು. ಎಲ್ಲಿಂದ ಬಂತು? ಯಾರು ಕೊಟ್ಟರು? ಶಿಷ್ಯರಿಗೆ ಯಾರು ಕತ್ತಿ ಕೊಟ್ಟರು ರೀ? ಒಂದು ಕೆನ್ನೆ ಮೇಲೆ ಹೊಡೆದ್ರೆ ಮತ್ತೊಂದು ಕೆನ್ನೆ ಕೊಡಬೇಕೆಂಬುದಾಗಿ ಹೇಳಿ ಬರೆಯಲ್ಪಟ್ಟಿದೆ, ಸ್ವಾಮಿ ಹೇಳಿದ್ದಾನೆ. ಆದರೆ ಈತನ ಬಳಿ ಬರುವಾಗ ಒಂದು ದಿವಸ ಗೆತ್ಸೇಮನೆ ತೋಟದಲ್ಲಿ ಏನು ತೊಗೊಂಡು ಹೊಂಟಿದ್ದಾನೆ ಗೊತ್ತಾ, ಕತ್ತಿ ತೊಗೊಂಡು ಹೊಂಟಿದ್ದಾರೆ. ಎಲ್ಲಿಂದ ಯಾರು ಕೊಟ್ಟರು? ಯಾರಿಗೆ ಉಳಿಸೋಸಲ್ಲ. ಯೇಸು ಸ್ವಾಮಿ ಸಾಯಬಾರದು, ಇವನು ಉಳಿಸ್ಬೇಕು. ಇವನಿಗೆ ಯೇಸು ಸ್ವಾಮಿ ಹಿಡಿಗುಡಬಾರ್ದು, ಹೊಡಿಬೇಕು ಯಾನಾದ್ರೂ ಬಂದು. ಇದು ಸೈತಾನ. ಒಂದು ತಲವಾರು ಯಾರ ಬಲ್ಲಿ ಅದು ಗೊತ್ತಾ? ಯೂದನ ಬಲ್ಲಿ ಅದ. ಇನ್ನೊಂದು ತಲವಾರು ಯಾರ ಬಲ್ಲಿ ಅದು ಗೊತ್ತಾ? ಪೇತ್ರನ ಬಲ್ಲಿ ಅದ. ಆದರೆ ಈ ತಲವಾರು ಎಲ್ಲಿಂದ ಬಂದದು ಗೊತ್ತಾ? ಯಾಜಕರು, ಮಹಾಯಾಜಕರಿಂದ ಬಂದ. 30 ರೂಪಾಯಿ ಜೊತೆಯಲ್ಲಿ ಏನು ಗೊತ್ತಾ, ಈ 2 ತಲವಾರುಗಳು ಕೊಟ್ಟು ಕಳಿಸ್ಕೊಟ್ಟಿದ್ದ. ಆ 2 ತಲವಾರನ್ನು ಗೊತ್ತಾ, ಒಂದು ಏನು ಗೊತ್ತಾ, ಪೇತ್ರನೇ ಕೊಟ್ಟಿದ್ದಾನೆ ಯೂದ, ಒಂದೇನು ಗೊತ್ತಾ, ತನ್ನ ಬಲ್ಲಿ ಇಟ್ಕೊಂಡಿದ್ದಾನೆ. ಒಂದು ವೇಳೆ ಪೇತ್ರ ಈ ಶಿಷ್ಯರಿಂದ ಸ್ವಾಮಿ ತಪ್ಪಿಸ್ಕೊಂಡ ಅಂದಾಗ ಗೊತ್ತಾ, ಆತನನ್ನು ಹೊಡಿಬೇಕೆಂಬಂಥ ಉದ್ದೇಶದಿಂದ ಆ ಒಂದು ತಲವಾರನ್ನು ಗೊತ್ತಾ, ಆತನ ಬಳಿ ಒಂದಾದ, ಶಿಷ್ಯನ ಬಳಿ ಒಂದಾದ. ಪೇತ್ರನ ಬಳಿ ಎಲ್ಲಿಂದ ಬಂತು ಈ ಕತ್ತಿ? ನಿನ್ನ ಯೋಚನೆ ಮನುಷ್ಯರ ಯೋಚನೆ ಅದ. ನಿಂದು ನಾ ಸಾಯಬಾರ್ದು, ಇಲ್ಲಿ ಸಾಯಬಾರ್ದಂತಂದ. ಅಲ್ಲಿ ಗೆತ್ಸೇಮನೆ ತೋಟದಾಗ ಏನು ಗೊತ್ತಾ, ಹೋದಾಗ ಏನು ಗೊತ್ತಾ, ಉಳಿಸ್ಬೇಕು ಅಮ್ಮಂಥ ಮಾತೇನು ಗೊತ್ತಾ, ಯೂದನಿಂದ ಅದು ಸೈತಾನನ ಯೋಜನೆ ಅದ. ಅದನ್ನು ಗೊತ್ತಂದ್ರೆ
ತಲವಾರು ತಗೊಂಡು ಬಂದ. ಆ ಮಲ್ಕ ಹಿಡಿದೇನು ಗೊತ್ತಾ, ಈತನ ಹಿಡ್ಲಿಕ್ಕೆ ಬಂದಾಗ ಆ ಸಿಪಾಯಿ ಹೊಡೆದೇನು ಗೊತ್ತಾ, ಕಿವಿ ಕತ್ತರಿಸಿಬಿಟ್ಟ. ಅಲ್ಲಿ ಸಹಿತ ಕೆಲಸ ಮಾಡಿ ಕತ್ತಿಯಲ್ಲಿದ್ದು ಬಂತು. ಸಹಿತ ಪೇತ್ರ ಇದೇನು ಮಾಡ್ತಿದ್ದೆ, ಕತ್ತಿ ಹಿಡಿದವ, ಕತ್ತಿಲಿಂದ ಸೈತನ ಬಗ್ಗೆ ಗೊತ್ತಿಲ್ಲೇನೋ ಶಾಸ್ತ್ರದಲ್ಲಿ, ನೀ ಸಾಯ್ಬೇಕೆ ಕತ್ತಿಲಿಂದ, ಆ ಒಂದು ಅಪರಾಧ ನಿನ್ನ ಮೇಲೆ ಬಂತಲ್ಲ, ನೀ ಸಾಯ್ತಿ, ಕತ್ತಿಲಿಂದ ಕೊಲ್ತಾರೆ ನಿನಗೆ ನಾಳಿನ ದಿವಸ. ಅಯ್ಯೋ ಇದೇನು ಮಾಡಿದಿ, ತಲವಾತಿದ್ದು ಎಲ್ಲಿಂದ ಬಂತು ಪೇತ್ರ? ಇಂಥ ಪರಲೋಕದ ಬೀಗದ ಕೈ ಹೊಂದಿರತಕ್ಕಂಥ ಪೇತ್ರ, ಇಂಥ ಒಂದು ದೊಡ್ಡ ಪದವಿ ಕೊಟ್ಟಿರ್ತಕ್ಕಂಥ ಹೊಂದಿದಂಥ ಪೇತ್ರ ಇವತ್ತು ದಿವಸ ಏನು ಮಾಡಿದ್ದಾನೆ ಗೊತ್ತಾ, ಕತ್ತಿನೂ ಸಹ ತಗೊಂಡು ಬಂದಿದ್ದಾನೆ. ಇಲ್ಲಿ ಸಹ ಹೇಳ್ತದೇನು ಗೊತ್ತಾ, ಸ್ವಾಮಿ ನೀ ಸಾಯಬಾರ್ದು, ಅಲ್ಲಿ ಭೀ ಹೇಳ್ತಾನೆ ನೀ ಸಾಯಬಾರ್ದು, ನಿನಗೆ ಯಾರು ಹಿಡಿತಾರೆ ಸ್ವಾಮಿ, ನಿನಗೆ ರಕ್ಷಿಸ್ತೆ. ಅಲ್ಲ, ಜೀವ ಕೊಡ್ತಂತ ಹೇಳಿದ ಮನುಷ್ಯನೇ ಜೀವ ತಗೊಳ್ತೇನು? ಸ್ವಾಮಿ ಹೇಳ್ತಾನೆ ಗೊತ್ತಾ, ನನ್ನನ್ನು ನಂಬಿದವನು ಸಾಯೋ ಸಲಕ್ಕೆ ಸಿದ್ಧ ಆಗಿರಬೇಕು, ಕೊಲ್ಲ ಸಲಕ್ಕಲ್ಲ, ಸಾಯುವ ಸಲುವಾಗಿ. ಹೇಳ್ತಾನೆ ಗೊತ್ತಾ, ತನ್ನ ಮರಣವನ್ನು ಮುಂತಿಳಿಸಿ ತನ್ನ ಶಿಷ್ಯರು ತನ್ನ ನಿಮಿತ್ತವಾಗಿ ಪ್ರಾಣ ಬಿಡುವುದಕ್ಕೆ ಸಿದ್ಧವಾಗಿರಬೇಕು. ಪ್ರಾಣ ತಗೊಳ್ಳೋಕೆ ಸಿದ್ಧ ಆಗಿರಬಾರ್ದು. ಪ್ರಾಣ ಬಿಡುವುದರಿಂದ ಏನಾಗ್ತದೆ ಗೊತ್ತಾ, ಜೀವದಲ್ಲಿಂದ ಎದ್ದು ಬರ್ತೀವಿ, ಬೀಜ ಆಗ್ತೇವೆ ನಾವು. ಪ್ರಾಣ ಬಿಡುವುದರಿಂದ ಏನಾಗ್ತದೆ, ಪ್ರಾಣ ಬೀಜ ಆಗ್ತದ. ನನ್ನ ನಿಮಿತ್ತವಾಗಿ ನೀವು ಪ್ರಾಣ ಕಳ್ಕೊಳ್ಳೋದಾದ್ರೆ ನಿಮ್ಮ ಜೀವ ಆಗ್ತದೆ, ನಿಮ್ಮ ಪ್ರಾಣ ಬೀಜ ಆಗ್ತದ, ಅದು ಎದ್ದು ಬರ್ತದ. ನೀವು ಸಾಯೋರಲ್ಲ. ಇವನು ಬದುಕಬೇಕಾ ಏನು ಸಾಯ್ಬೇಕಾ? ನೀನು ಇಂಥ ಕೆಲಸ ನೀವು ಮಾಡಿದ್ವಿ, ಈಗ ನಿನಗೆ ಶಿಕ್ಷೆ ಬಂತು, ಇದು ಏನಾಗ್ತದೆ ಗೊತ್ತಾ, ಕತ್ತಿ ಕೈ ಹಿಡಿದು ಕತ್ತಿಲಿಂದ ಸಾಯ್ತಾರೆ. ಏನು ಮಾಡಬೇಕು? ಸ್ವಾಮಿಗೆ ಗೊತ್ತೇ ಅದ, ಧರ್ಮಶಾಸ್ತ್ರದ ಬರೆದಿಂದೇನು ಗೊತ್ತಾ, ಕತ್ತಿ ಹಿಡಿದವ ಕತ್ತಿಲಿಂದ ಸಾಯ್ಬೇಕಂತ ಹೇಳಿದ. ಆದರೆ ಈಗ ಪೇತ್ರ ಹ್ಯಾಂಗೆ ಮಾಡ್ಬೇಕು, ನಾಳೆಗೆ ಸಾಯ್ತಾನಲ್ಲ, ಅಯ್ಯೋ ತಿಳಿದೇವೋ ಮಾಡಿದಾನೆ, ಏನು ಮಾಡಲಿಕ್ಕೆ ಸ್ವಾಮಿ? ಬಿದ್ದಿರ್ತಕ್ಕಂಥ ಕಿವಿಯನ್ನು ತೆಗೆದು ಏನು ಮಾಡಿದ್ದೇನೆ ಗೊತ್ತಾ, ಆ ಮಲಕನ ಕಿವಿ ಅಂಟಿಸಿದನ. ಕಿವಿ ಆ್ಯಸ್ ಇಟ್ ಈಸ್ ಆಯಿತು. ಈಗೇನು ಗೊತ್ತಾ, ಕತ್ತಿಲಿಂದ ಸಾಯಲ್ಲ, ಈಗವ ಹೊಂಟೋಯ್ತು. ನೋಡು, ಅವ ಮಾಡಿದಂಥ ಅಪರಾಧ ಏನು ಗೊತ್ತಾ, ಆ ಬಿದ್ದಿರ್ತಕ್ಕಂಥ ಕಿವಿಯನ್ನು ಮುಟ್ಟಿ ಅವನಿಗೆ ಮಲ್ಕನಿಗೆ ಹಚ್ಚಿದಾಗ ಈ ಅಪರಾಧ ಯಾರ ಮೇಲೆ ಬಂತು? ಯೇಸುವಿನ ಮೇಲೆ ಬಂತ. ನೀ ಮಾಡಿರ್ತಕ್ಕಂಥ ಅಪರಾಧ ಯಾರು ಕೊಡ್ಬೇಕು ಲೆಕ್ಕ ಗೊತ್ತಾ? ಈಗ ಯೇಸು ಕೊಡಬೇಕಪ್ಪ. ನೀ ಮಾಡಿರ್ತಕ್ಕಂಥ, ನಾವು ಮಾಡಿರ್ತಕ್ಕಂಥ ದ್ರೋಹಗಳದ್ದು ಲೆಕ್ಕ ಎಲ್ಲ ಯಾರು ಕೊಡಬೇಕು? ಇವತ್ತು ಯೇಸು ಕೊಡಬೇಕಾಗ್ಯದ. ಇವತ್ತಿನ ದಿವಸ ಸೈತಾನ ಅವತ್ತಿನ ದಿವಸ ಯಾಜಕರು ಮಹಾಯಾಜಕರು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದರು. ಇವನೇನು ಮಾಡತ್ತಾನೆ, ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡತ್ತಾನೆ. ಅಂದ್ರೆ ಗೊತ್ತಾ, ಆತನ ಕಮಿಷನ್ ಫೇಲ್ ಆಗಬೇಕು, ಆತನ ಲೋಕಕ್ಕೆ ಬಂದಿರತಕ್ಕಂಥ ಉದ್ದೇಶ ಫೇಲ್ ಆಗಬೇಕು. ಏನು, ಮರಣ ಪಾರು ಮಾಡಿ ಜೀವದಲ್ಲಿ ನಡೆಸಬೇಕೆಂಬಂಥದ್ದು ಈ ಯೋಜನೆ ಅದು ಆತಂದು. ಈ ಲೋಕವನ್ನು ಸಂಪೂರ್ಣ ಬದುಕಿಸಬೇಕೆಂಬಂಥ ಉದ್ದೇಶ. ಯಾವಾಗ ಆತನು ಈ ಲೋಕದಲ್ಲಿ ಸೈತಾನ ನಾಶಕ್ಕೆ ಹೋಗ್ತಾನೆ. ಒಂದು ವೇಳೆ ಸ್ವಾಮಿ ಸತ್ತಿಲ್ಲ, ಆ ಸೈತಾನ ಉಳಿತಾನೆ. ಅದಕ್ಕೇನು ಗೊತ್ತಾ, ಆ ಮರಣಾಧಿಕಾರಿಯನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಆತನು ತಾನು ಮರಣ ಹೊಂದುವಂಥ ಪರಿಸ್ಥಿತಿ ಬಂದಿದೆ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ನಾವು ನೋಡ್ತೇವೆ ಗೊತ್ತಾ, ಬಹಳ ಜಾಗೃತಿಯಿಂದ ವಾಕ್ಯ ಕೇಳೋಣ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಮುಂದೆ ಈ ರೀತಿಯಿಂದ ಬರೆಯಲ್ಪಟ್ಟದ. ಸ್ವಲ್ಪ ಭಾಳ ಚೆನ್ನಾಗಿ ತಿಳ್ಕೊಳ್ರಿ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಯಾಕಾಗಬೇಕಾಗಿತ್ತು? ದೇವ್ರು ನಮ್ಮ ಮಕ್ಕಳು ಯಾಕಾಗಬೇಕಾಗಿತ್ತು? ಮಕ್ಕಳು ಅಂದರೆ ಲೋಕದಾಗಿರ್ತಕ್ಕಂಥ ಮಕ್ಕಳು ರಕ್ತ ಮಾಂಸಧಾರಿಯಾಗಿರುವುದರಿಂದ, ಶರೀರದಲ್ಲಿರುವುದರಿಂದ, ಈ ಮಾನವ ಮನುಷ್ಯ ಆತನ ಪ್ರತಿರೂಪವಾಗಿರುವುದರಿಂದ, ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಮಾಂಸಧಾರಿಯಾಗಿ ಭೂಮಿ ಮೇಲೆ ಹುಟ್ಟಿ ಬಂದ. ಯಾಕೆ ಬಂದ? ಆತನ ಉದ್ದೇಶ ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೆ. ಇಲ್ಲಿ ನೋಡಿ, ಯಾಕೆ ಬಂದನು ಆತನು ತನ್ನ ಮರಣದಿಂದಲೇ ಮರಣಾಧಿಕಾರಿಯಾಗಿರ್ತಕ್ಕಂಥ ಸೈತಾನನನ್ನು ಸಂಪೂರ್ಣ ಅಳಿಸಿ ಬಿಡೋದಕ್ಕೋಸ್ಕರವಾಗಿ ಮರಣ ಹೊಂದಿದ್ದ. ಇದು ಯಾರಿಗೂ ಗೊತ್ತಿಲ್ಲ. ಆತನು ತನ್ನ ಮರಣದಿಂದಲೇ ತಾನು ಸಾಯುವಂಥ ಉದ್ದೇಶಕ್ಕೆ ಆತನು ಬಂದಿದ್ದ. ಯಾಕೆ ಬಂದಿದ್ದಾನೆ ಗೊತ್ತಾ? ಜಗತ್ತೆಲ್ಲ ಉಳಿಬೇಕು, ಸಮಸ್ತ ಲೋಕ ಎಲ್ಲ ಉಳಿಬೇಕು, ಪಾಪದಿಂದ ಪರಿಹಾರ ಆಗಬೇಕು, ಮರಣದಿಂದ ಭಯದಿಂದ ಪಾರಾಗಬೇಕು. ತನ್ನ ಮರಣದಿಂದಲೇ ಮರಣಾಧಿಕಾರಿಯಾದ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೆ,
ಸೈತಾನನ ಸಂಪೂರ್ಣ ನಾಶ ಮಾಡಿಬಿಡುವುದಕ್ಕೆ, ಸೈತಾನನ ಎಲ್ಲ ಆಲೋಚನೆಗಳನ್ನು ಬಿಡಿಸುವುದಕ್ಕೋಸ್ಕರವಾಗಿ, ಅಳಚಿಬಿಡುವುದಕ್ಕಾಗಿ ಮರಣದ ಭಯದಿಂದ, ಮರಣದ ದೆಸೆಯಿಂದ ಗುಲಾಮರಾಗಿದ್ದ, ಅಂದರೆ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೆ ಅವರಂತೆಯೇ ಆತನು ರಕ್ತಮಾಂಸಧಾರಿಯಾದನು. ಯಾಕಾದ ಗೊತ್ತಾ? ಮರಣಾಧಿಕಾರಿಯನ್ನು ಅಡಗಿಸುವುದಕ್ಕಾಗಿ, ಆ ಮರಣವನ್ನು ಸಂಪೂರ್ಣ ತೆಗೆದು ಹಾಕುವುದಕ್ಕೋಸ್ಕರವಾಗಿ. ಆ ಮರಣಾಧಿಕಾರಿಯನ್ನು, ಅವನ ಕೈಯಲ್ಲಿರ್ತಕ್ಕಂಥ ಮರಣ, ಅವನ ಕೈಯಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ ಪ್ರಪಂಚ ಮರಣದ ಭಯದಲ್ಲಿ ಬಿದ್ದು ಹೋಗಿದೆಯಲ್ಲ, ಈ ಮರಣದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ತನ್ನ ಜೀವವನ್ನು ನಮಗೆ ಬಿಡಿಸಿಕೊಳ್ಳುವುದಕ್ಕಾಗಿ, ಈಡು ಕೊಡುವುದಕ್ಕಾಗಿ, ನಾವು ಸಾಯಬೇಕಾದಂಥ ಸ್ಥಳದಲ್ಲಿ ಆತನು ಸತ್ತು ನಮ್ಮನ್ನು ಬದುಕಿಸುವುದಕ್ಕಾಗಿ, ಆ ಮರಣಾಧಿಕಾರಿಯನ್ನು ಕೊಲ್ಲುವುದಕ್ಕಾಗಿ, ಸಂಪೂರ್ಣವಾಗಿ ನಾಶ ಮಾಡುವುದಕ್ಕಾಗಿ ಮತ್ತು ಮರಣದ ಭಯದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಆತನು ಸಾಯಬೇಕಾಗಿದೆ. ಯಾಕೆ ಸಾಯಬೇಕಾಗಿದೆ? ದೇವರು ಯಾಕೆ ಸಾಯಬೇಕಾಗಿದೆ? ನಮಗೋಸ್ಕರ. ನಾವು ಮರಣದಲ್ಲಿ ಬಿದ್ದು ಹೋಗಿದ್ದೇವೆ. ನಾವು ಆ ಮರಣಾಧಿಕಾರಿಯ ವಶದೆಲ್ಲ ಬಿದ್ದು ಹೋಗಿದ್ದೇವೆ. ನಾವು ಪಾಪದಲ್ಲಿ ಬಿದ್ದು ಹೋಗಿದ್ದೆವು. ಪಾಪದಿಂದ ಏನಾಗೋದು ಗೊತ್ತಾ? ಮರಣ ಬಂತದ. ಆ ಮರಣ ಗೊತ್ತಾ ನಮ್ಮ ಮೇಲೆ ಅಧಿಕಾರ ಮಾಡುತ್ತದೆ. ನಾವು ದಾಸತ್ವದಲ್ಲಿದ್ದೆವು. ಇವತ್ತು ದಿವಸ ನಮಗೆ ಬಿಡುಗಡೆ ಆಗಬೇಕಾದ್ರೆ ಗೊತ್ತಾ, ಆತನ ದೇಹ ಬೇಕಾಗ್ಯದ, ಆತನ ರಕ್ತ ಬೇಕಾಗ್ಯದ, ಅದು ಬಲಿ ಕೊಡಬೇಕಾಗ್ಯದ, ಕುರ್ಬಾನಿ ಕೊಡಬೇಕಾಗ್ಯದ. ಅದಕ್ಕೋಸ್ಕರವಾಗಿ ಏನು ಗೊತ್ತಾ, ಆತನ ಮರಣಾಧೀನನಾಗಿ ಮರಣಾಧಿಕಾರಿಯನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಏನಾದ ಗೊತ್ತಾ, ಶಿಲುಬೆ ಮೇಲೆ ತೂಗಾಡ್ತಾ ಇದ್ದಾನ. ಉಗುಳಿದ್ರೂ ಉಗುಳಿಸ್ಕೊತಾ ಇದ್ದಾನ, ಹೊಡೆದ್ರೂ ಹೊಡೆಸ್ಕೊತಾ ಇದ್ದಾನ. ಹೊಡೆಯೋರಿಗೆ ಬೇಡ ಅಂದಿಲ್ಲ, ಗಡ್ಡ ಕೀಳೋರು ಏನೂ ಅಂದಿಲ್ಲ, ಅಯ್ಯೋ ಮಳೆ ಹೊಡೆಯೋರಿಗೆ ಏನೂ ಅಂದಿಲ್ಲ, ಅಯ್ಯೋ ಪರಿಚಿತಿಯವ್ರಿಗೆ ಏನೂ ಅಂದಿಲ್ಲ. ಸ್ವಾಮಿ ಎಲ್ಲ ಸಹಿಸ್ಕೊತಾ ಇದ್ದಾನೆ. ಯಾಕೆ? ಆ ಮರಣಾಧಿಕಾರಿಯನ್ನು ಅಳಿಸಿ ಬಿಡುವುದಕ್ಕಾಗಿ. ತನ್ನ ಮಕ್ಕಳು ಮರಣ ಹೊಂದುತ್ತಾ ಇದ್ದಾರೆ, ತನ್ನ ಮಕ್ಕಳನ್ನು ಮರಣದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಏನು ಕೊಡಬೇಕು? ಯಾವ ಪಶು ಪರಿ ಯಾವುದು ಕೊಡಲಿ, ನಾನು ಯಾವ ಹೋಮ ಅರ್ಪಿಸಲಿ? ತನ್ನ ಶರೀರವನ್ನೇ ಬಿಡಿಸಿಕೊಳ್ಳುವುದಕ್ಕಾಗಿ ಶಿಲುಬೆ ಮೇಲೆ ಆತನು ಯಜ್ಞದ ಪಶುವಾದ, ಬಿಡುಗಡೆ ಮಾಡಿದ. ಪಾಪ ಮರಣದ ಭಯದಿಂದ ನಮ್ಮನ್ನು ಬಿಡುಗಡೆ ಮಾಡಿ ದೇವರ ಕಾರ್ಯಗಳನ್ನು ಕರುಣೆಯು ನಂಬಿಕೆಯು ಉಳ್ಳ ಮಹಾಯಾಜಕನಾದನು. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ, ನೋಡು, ಶೋಧನೆಗೆ ಒಳಗಾಗಿ ನಮಗೋಸ್ಕರ, ನಮ್ಮ ಶೋಧನೆ ಒಳಗಾಗಿ ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾರೆ. ದೇವ್ರ ಮಕ್ಕಳೇ, ಅವನನ್ನು ಅಡಗಿಸುವುದಕ್ಕೋಸ್ಕರವಾಗಿ ಯೋಹಾನ ಬರೆದ ಸುವಾರ್ತೆ 16ನೇ ಸಂಧಿ 11ನೇ ವಚನದಲ್ಲಿ ಸ್ವಾಮಿ ತನ್ನ ಶಿಷ್ಯರಿಗೆ ಇದನ್ನೇ ಹೇಳ್ತಾ ಇದ್ದಾರೆ. ಮರಣಾಧಿಕಾರಿಯನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಆತನು ಈ ಲೋಕಕ್ಕೆ 16ನೇ ಸಂಧಿ ಯೋಹಾನ ಬರೆದ ಸುವಾರ್ತೆ 16ನೇ ಸಂಧಿ 11ನೇ ವಚನದಲ್ಲಿ, ಇಹ ಲೋಕಾಧಿಪತಿಗೆ ನ್ಯಾಯ ತೀರುವಿಕೆಯಾದುದರಿಂದ, ಇಹ ಲೋಕಾಧಿಪತಿಗೆ, ಆ ಮರಣಾಧಿಕಾರಿಯಾಗಿರುವಂಥ ಇಹ ಲೋಕದ ಅಧಿಪತಿ ಯಾರು ಗೊತ್ತಾ? ಸೈತಾನ್. ಅವನನ್ನು ಒಂದು ದಿವಸ ನ್ಯಾಯಾಧಿಪತಿಯಲ್ಲಿ ಕಟ್ಕರನ್ನ ನಿಲ್ಲಿಸುವುದಕ್ಕೋಸ್ಕರವಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಕೊಲೊಸೆ 2:15 ನೋಡೋಣ. ಕೊಲೊಸೆ ದೇವರಿಗೆ ಬರೆದ ಪತ್ರಿಕೆ 2ನೇ ಸಂಧಿ 15ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿದನು. ಹಲ್ಲೆಲೂಯಾ. ನೋಡಿ ಏನಂತ ಹೇಳ್ತಾನೆ ಗೊತ್ತಾ? ಆತನು ದೊರೆತನಗಳನ್ನು, ಇಹಲೋಕದ ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡುವುದಕ್ಕಾಗಿ ಸಂಪೂರ್ಣ ತೆಗೆದುಹಾಕಿ ಶಿಲುಬೆಯ ಮೇಲೆ ಜಯಿಸುವವನಾಗಿ, ಅವುಗಳನ್ನು ಹೊತ್ತುಕೊಂಡು ಜಯಿಸುವವನಾಗಿ ಅವುಗಳನ್ನು ಶಿಲುಬೆಯ ಮೇಲೆ ತೀರಿಸಿದ ಅಂತ ಬಂದ. 2 ತಿಮೋತಿ 1:10. 2 ತಿಮೋತಿ 1ನೇ ಅಧ್ಯಾಯ 10ನೇ ವಚನದ ಏನಂತ ಹೇಳ್ತಾರೆ ಗೊತ್ತಾ? ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವ ಪ್ರಕಾಶಗೊಳಿಸಿದನು. ಈತನು ತನ್ನ ಮರಣದಿಂದ ಮರಣಾಧಿಕಾರಿಯನ್ನು
ಸಂಪೂರ್ಣ ನಿರ್ಮೂಲ ಮಾಡಿ. ಅಂದರೆ ಗೊತ್ತಾ, ಮರಣವನ್ನು ನಿವೃತ್ತಿ, ರಿಟೈರ್ಮೆಂಟ್ ಆಗಿ ಹೋಗ್ಯದ. ದೇವ್ರ ಮಕ್ಕಳಿಗೆ ಮರಣದ ಭಯ ಇರಬಾರ್ದು. ದೇವ್ರ ಮಕ್ಕಳೇ, ಕ್ರೈಸ್ತರು ಇವತ್ತು ದಿವಸ ಮರಣದ ಭಯ ನಮಗಿರುವುದಾದರೆ ನಾವು ಇನ್ನು ಕ್ರಿಸ್ತ ನಮಗೋಸ್ಕರ ಸತ್ತಿದನಂತ ನಾವಿನ್ನೂ ನಂಬೇ ಇಲ್ಲ. ಇನ್ನು ನಾವೇನು ಗೊತ್ತಾ, ಕ್ರಿಸ್ತ ನನಗೋಸ್ಕರ ಸತ್ತಿದ್ದಾನೆ ಅಂದುವಾಗ ನನ್ನ ಪಾಪಗಳಿಲ್ಲ, ನನ್ನ ಪಾಪಗಳು ಪರಿಹಾರ ಆಗಿವೆ, ಕ್ರಿಸ್ತನಲ್ಲಿ ನಾನಿದ್ದೇನೆ, ನಾನು ಸತ್ತರೂ ಸಹ ಜೀವವಾಗಿರ್ತೇನೆ ಅಂತಕ್ಕಂಥ ಒಂದು ನಂಬಿಕೆ ನನ್ನಲ್ಲಿ ಯಾವಾಗ ಬರ್ತದೆ. ಮರಣ ಅಧಿಕಾರ ನಮ್ಮ ಮೇಲೆ ಅಧಿಕಾರ ಮಾಡೋದು, ನಾನು ಸತ್ತಾಗ ಜೀವವಾಗಿಯೇ ಇರುತ್ತೇನೆ, ಯಾವಾಗಲೂ ಜೀವವಾಗಿಯೇ ಇರುತ್ತೇನೆ. ಮರಣವನ್ನು ನಿವೃತ್ತಿ ಮಾಡಿ ಈ ಸ್ವಾರ್ಥೆಯ ಮೂಲಕವಾಗಿ ನಿತ್ಯ ಜೀವವನ್ನು ಲೋಕದಲ್ಲಿ ಸ್ವಾರ್ಥೆಯ ಮೂಲಕ ತೋರಿಸಿದ್ದಾನೆ. ಮೊದಲನೇ ಕೊರಿಂಥೆ 15ನೇ ಸಂಧಿ ಇಲ್ಲಿ ಬರೆಯಲ್ಪಟ್ಟ ಹಾಗೆಯೇ 15ನೇ ಸಂಧಿ, ಆಮೇಲೆ 54-56 ಏನಂತ ಬರ್ತೀನಿ ಗೊತ್ತಾ? 54ರಲ್ಲಿ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹ ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರಿದೆ. ಲಯವಾಗುವಂಥ ಈ ದೇಹ ಅಮರತ್ವವನ್ನು ಧರಿಸಿಕೊಂಡಾಗ, ಮರಣ ಹೊಂದಿದ ಮೇಲೆ ನಮಗೆ ಅಮರತ್ವ ಅದ, ಪುನರುತ್ಥಾನ ಅದ. ಸಾಯಲಾರ್ದು ಹೋದ್ರೆ ಪುನರುತ್ಥಾನ ಇಲ್ಲ, ಕ್ರಿಸ್ತನಿಗಾಗಿ ಸಾಕ್ಷಿ ಆಗಲಾರ್ದು ಹೋದ್ರೆ ಪುನರುತ್ಥಾನ ಇಲ್ಲ. ಅದಕ್ಕೆ ಇಲ್ಲಿ ಬರೆಯಲ್ಪಟ್ಟದ ಅಮರತ್ವವನ್ನು ಧರಿಸಿಕೊಂಡಾಗ ನೆರವೇರು. ಮರಣವು ನುಂಗಿಯೇ ಹೋಯಿತು. ಕ್ರಿಸ್ತನಿಗೆ ನಂಬಿದ ಮೇಲೆ ಮರಣ ಜೀವ ನುಂಗಿ ಹಾಕ್ತು. ಶಿಲುಬೆ ಮೇಲೆ ಮರಣ ಅಂತಕ್ಕಂಥದ್ದು ಕ್ರಿಸ್ತನು ನುಂಗಿ ಹಾಕಿದ್ದಾನೆ. ಆ ಮರಣಾಧಿಕಾರಿಯನ್ನು ನುಂಗಿ ಹಾಕಿದ್ದಾನೆ, ಮರಣಾಧಿಕಾರಿಯನ್ನು ಸಂಹಾರ ಮಾಡಿದ್ದಾನೆ. ಅದಕ್ಕೆ 3 ತಾಸು ಏನು ಗೊತ್ತಾ, ಶಿಲುಬೆ ಮೇಲೆ ಕತ್ತಲ ಎಲ್ಲಿದ್ದು? ಸ್ವಾಮಿ ಶಿಲುಬೆ ಮೇಲೆ ಇಲ್ಲ. 3 ತಾಸು ಏನು ಗೊತ್ತಾ, ಸೈಲೆಂಟ್ ಅದ, ಗುಡುಗು ಮಿಂಚು ಸಿಡುಲದ ಕತ್ತಲ. ಎಲ್ಲೇನು ಸ್ವಾಮಿ? ಆ ಮರಣಾಧಿಕಾರಿಯೊಂದಿಗೆ ಹೋರಾಟದ, ಮರಣದ ಬೀಗದ ಕೈಗಳನ್ನು ಅವನ ಕೈಯಲ್ಲಿ ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ ಹೋರಾಟದಲ್ಲಿ 3 ಗಂಟೆ. ಅದಕ್ಕೇನು ಗೊತ್ತಾ, 3 ತಾಸು ಏನು ಗೊತ್ತಾ, ಕತ್ತಲು ಬಿದ್ದೋಗ್ಯದ. ಸೈತಾನ ಸಂಕಟ ಹೋರಾಟ. ಅದಕ್ಕೆ ಗುಡುಗು ಮಿಂಚು ಸಿಡಿಲುಗಳಿದ್ದಾವೆ, ಭೂಕಂಪ ಆಗ್ಯದ. 10 ದಿವಸ ಎಲ್ಲಿದ್ದು? 10 ದಿವಸ ಆ ಮರಣಾಧಿಕಾರಿಯನ್ನು ನುಂಗಿಯೇ ಹೋಗಿ, ಮರಣ ಮಂತದ್ದು ನುಂಗಿ ಹಾಕಿದ, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷಯದ ಕೊಂಡಿಯಲ್ಲಿ? ಮರಣದ ಕೊಂಡಿ ಪಾಪ. ಎಲ್ಲದ ಪಾಪ? ಮರಣ ಎಲ್ಲಿ ಹೋಯ್ತು? ಈಗ ಹೊರಟೋಯ್ತು. ಪಾಪದ ಬಲಕ್ಕಾಧಾರ ಧರ್ಮ. ಆದ್ದರಿಂದ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ಮರಣದ ಭಯ ಬೇಡ ನಿಮಗೀಗ. ಮರಣ ನಿಮ್ಮಂಥದ್ದು ನಿಮಗೆ ಅಧಿಕಾರ ನಡೆಸೋದು. ಕ್ರಿಸ್ತನು ನಮ್ಮನ್ನು ಬದುಕಿಸುವುದಕ್ಕೋಸ್ಕರವಾಗಿ ಆತನು ಶಿಲುಬೆ ಮರಣವನ್ನು ಅನುಭವಿಸಿದ್ದಾನೆ, ಪುನರುತ್ಥಾನ ಹೊಂದಿ. ಯಾಕೆ ಗೊತ್ತಾ? ಮರಣವನ್ನು ಜಯಿಸುವುದಕ್ಕೋಸ್ಕರ. ಇವತ್ತಿನ ದಿವಸ ಮರಣದ ಭಯ ಯಾಕೆ? ಅಲ್ಲಿ ಸೈತಾನ ಪೇತ್ರನನ್ನು ಹಿಡಿದು ಸಾಯಬಾರದು ಎಂಬುದಾಗಿ. ಒಂದು ವೇಳೆ ಸ್ವಾಮಿ ಶಿಲುಬೆ ಮೇಲೆ ಸತ್ತಿದ್ದಿಲ್ಲ ಅಂದರೆ ನಮ್ಮ ಪಾಪ ಪರಿಹಾರ ಆಗ್ತಿದ್ದಿಲ್ಲ. ಶಿಲುಬೆ ಮೇಲೆ ರಕ್ತ ಸುರಿಸಲಾರದು ಹೋದಲ್ಲಿ ಗೊತ್ತಾ, ನಮ್ಮ ಪಾಪ ಪರಿಹಾರ ಆಗ್ತಿದ್ದಿಲ್ಲ. ಯಾವಾಗ ಆತನ ಶಿಲುಬೆ ಮೇಲೆ ಸತ್ತಿದ್ದಾನ, ಸೈತಾನ ಸತ್ತು ಹೋದ. ಈಗ ಎಲ್ಲೆಲ್ಲ ಮರಣ, ಎಲ್ಲೆದಗತ್ತು ಮರಣ, ಮರಣದ ಕೊಂಡಿ ಎಲ್ಲೆದೀಗ? ವಿಷ ಹೊಂಟೋಗ್ಯದ? ಇಲ್ಲ. ಈಗ ಮರಣ ಅಂತಕ್ಕಂಥದ್ದು ಯಾರಿಗೆ? ಕ್ರಿಸ್ತನಿಗೆ ಸ್ವೀಕಾರ ಮಾಡಿದವರಿಗೆ ಮರಣ ಇಲ್ಲ. ಮರಣದ ಅಧಿಕಾರ ನಮಗೆ ಮಾಡೋದಿಲ್ಲ. ನಮಗೆ ಜೀವದ ವಾಸನೆ ನಂಬಲ್ಲಿ ಯಾವಾಗ್ತದೆ. ಅದಕ್ಕೆ ಪೇತ್ರನಿಗೆ ತಿಳಿಯದೆ, ಪೇತ್ರ ನನ್ನ ಯಾಕೆ ಸಾಯ್ಬೇಕು ಗೊತ್ತಾ? ಮರಣಾಧಿಕಾರಿನ ನಾಶ ಮಾಡೋದಕ್ಕೋಸ್ಕರ, ಅಧಿಕಾರಗಳನ್ನೆಲ್ಲ ನಿರ್ನಾಮ ಮಾಡೋದಕ್ಕೋಸ್ಕರವಾಗಿ, ಆ ಸೈತಾನನ ಸಂಪೂರ್ಣ ಅಧಿಕಾರ, ಮರಣ ಅಧಿಕಾರ ತೆಗೆದು ಹಾಕೋದಕ್ಕೋಸ್ಕರವಾಗಿ ನಾನು ಶಿಲುಬೆ ಮೇಲೆ ಸಾಯಬೇಕಾಗ್ಯದ. ಅದಕ್ಕೋಸ್ಕರವಾಗಿ ಸ್ವಾಮಿ ಹೇಳ್ತಾ ಇದ್ದೇನೆ ಗೊತ್ತಾ, ನಾನು ಸತ್ತು 3ನೇ ದಿವಸದಲ್ಲಿ ಎದ್ದು ಬರ್ತೇನೆ ಅಂತಕ್ಕಂಥ ಮಾತು. ಕ್ರೈಸ್ತರಾದ ನಾವು ಸತ್ತು 3ನೇ ದಿವಸದಲ್ಲಿ ಎದ್ದು ಬರ್ತೇವೆ. ಅದಕ್ಕೆ ಕ್ರೀಡ್ಸು ಪ್ರಸಿದ್ಧರ್ಬೋದ ನಮ್ಗೆ ಗೊತ್ತದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸತ್ತು ಜೀವಿತನಾಗಿ ಎದ್ದು ಬಂದಿದ್ದರಿಂದ ನಾವು ಜೀವವಾಗಿ ಎದ್ದು ಬರ್ತೇವೆ. ನಮಗೆ ಮರಣದ ವಾಸನೆ ಇಲ್ಲ, ನಮಗೆ ಭಯ ಇಲ್ಲ. ಯೇಸುನ ನಂಬಿದವರಿಗೆ ಮರಣದ ಭಯ ಇಲ್ಲ. ಸತ್ತರೂ ನಾವು ಬದುಕ್ತೇವೆ. ನಾವು ಸಾಯ್ತೇವಲ್ಲ ಅಂತ ನೀವು ಅಂಜಬಾರ್ದು. ಯಾವಾಗ ಸಾಯ್ತೀರಿ ಗೊತ್ತಾ? ಕ್ರಿಸ್ತನಿಗೆ ಸ್ವೀಕಾರ ಮಾಡದೆ ಹೋದರೆ, ಆತನಲ್ಲಿ ನಿನ್ನ ಪಾಪಗಳು ಪರಿಹಾರ ಆಗದಿದ್ದಾಗ ನಿನಗೆ ಭಯ ಅದ. ನಿನಗೇನದು ಗೊತ್ತಂದ್ರೆ ಪಾತಾಳಕ್ಕೆ ಹೋಗುವಂಥ ಪರಿಸ್ಥಿತಿ ಇರ್ತದೆ. ಅದಕ್ಕೋಸ್ಕರವಾಗಿ ಗೊತ್ತಾ, ಕ್ರಿಸ್ತನು ಶಿಲುಬೆಯ ಮೇಲೆ ಎಲ್ಲವನ್ನು ಜಯಿಸಿದ್ದಾನೆ. ಮರಣ ಅಂದರೆ ನನಗೆ ಗೊತ್ತಾ, ಜಯ ಅದ, ಪುನರುತ್ಥಾನ ಅದ. ಮರಣದ ಸಂಕೇತ ಮುಂದೆ ಪುನರುತ್ಥಾನ ಅದ. ನಮ್ಮ ಮರಣ ಬಂದ ತಕ್ಷಣ ನಮಗೆ ಅರಿಯ ಮುಗಿದಿಲ್ಲ, ನಮಗೆ ಪುನರುತ್ಥಾನ ಅದ. ನಾವು ಜೀವದಿಂದ ಇರ್ತೇವೆ.
ಪುನರುತ್ಥಾನ ಆದವರು ಎರಡನೇ ಮರಣದ ಅಧಿಕಾರ ಇಲ್ಲ. ದೇವ್ರ ವಾಕ್ಯ ಭಾಗ ನಮ್ಮೆಲ್ಲರ ಆತ್ಮಧ್ಯಾನಕ್ಕಾಗಿ ಆಶೀರ್ವಾದ ಮಾಡಲಿ. ದೇವರೇ, ನಿಮ್ಮ ಮಕ್ಕಳನ್ನು ಬಹಳ ಜಾಗೃತಿಯಿಂದ ವಾಕ್ಯ ಭಾಗದಲ್ಲಿ ನಡೆಸಿರಿ. ಮತ್ತು ನೀವು ಸಹ ಗೊತ್ತಂದ್ರೆ ಮರಣದ ಭಯ ಪಡಬೇಕಾಗಿಲ್ಲ. ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಿನಗೆ ಸಿಕ್ಕಿಟ್ಟಿರ್ತಕ್ಕಂಥ ಬಿರುದು ಯಾರಾದರೂ ಅಪಹರಿಸರು ನೋಡಿಕೊ. ಕರ್ತನ ಭಕ್ತರಾಗಿ ಸಾಯುವರು ಧನ್ಯರು. ಅವ್ರಿಗೆ ಸಾವಿಲ್ಲ, ಅವ್ರಿಗೆ ಜೀವ. ಮರಣ ಹೊಟ್ಟು ಹೋಗ್ಯದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಭಯ ನಮಗಿಲ್ಲ. ದೇವರ ವಾಕ್ಯ ಭಾಗ ನಮ್ಮೆಲ್ಲರ ಆತ್ಮಧ್ಯಾನಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇಲೆ